ಶಬ್ದ ಅದು ಡೈನಮೈಟ್ ಸ್ಫೋಟ ಆಯಿತು. ಇಡೀ ಮಲೆನಾಡು ಒಂದು ಕ್ಷಣ ಗಡಗಡ ಅಂತ ನಡುಗೋದ್ರು. ಭಾರಿ ಬ್ಲಾಸ್ಟ್ಗೆ ಕಾರ್ಮಿಕರ ದೇಹ ಛಿದ್ರವಾಗೋಯ್ತು. ನ್ಯೂಸ್ 18ನ ಬಿಗ್ ಕವರೇಜ್ ಶಿವಮೊಗ್ಗ ಬ್ಲಾಸ್ಟ್. ನಿನ್ನೆ ತಡರಾತ್ರಿ 10:22 ಮೊದಲಿಗೊಂದು ಜೋರಾಗಿ ಒಂದು ಶಬ್ದ ಬರುತ್ತೆ. ಎದೆ ನಡುಗಿಸುವಂತಹ ಶಬ್ದ ಅದು. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಆ ಶಬ್ದ ಬಂದ ಮೇಲೆ ಒಂದು ದೊಡ್ಡ ಸ್ಫೋಟದ ಶಬ್ದ ಮಗದೊಂದು ಕಡೆ ಕೇಳುತ್ತೆ. ಡೈನಮೈಟ್ ಸ್ಫೋಟಕ್ಕೆ ಬೆಚ್ಚ ಬಿದ್ರು ಮಲೆನಾಡಿಗರು. ಬ್ರೇಕಿಂಗ್ ನ್ಯೂಸ್. ಶಿವಮೊಗ್ಗ ಅಂದ್ರೇನೆ ಮಲೆನಾಡಿನ ಹೆಬ್ಬಾಗಿಲು ಅಂತ ಕರಿತೀವಿ. ಅಲ್ಲಿದ್ದಲೇ ಶುರುವಾಗುತ್ತೆ ಮಲೆನಾಡಿಗೆ ಹೋಗೋದಕ್ಕೆ ಅಂತ. ಆದರೆ ನಿನ್ನೆ ರಾತ್ರಿಯಿಂದ ಆಗಿರುವಂತಹ ಬೆಳವಣಿಗೆ ಇಡೀ ಮಲೆನಾಡಿಗರನ್ನ ಒಂದು ಕ್ಷಣ ಬೆಚ್ಚ ಬೀಳಿಸಿದೆ. ಡೈನಮೈಟ್ ಮತ್ತು ಜಿಲಿಟಿನ್ ಕಡ್ಡಿ ತುಂಬಿದಂತಹ ಲಾರಿ 1-2 ಹತ್ತತ್ರ 50 ಬಾಕ್ಸ್ ಅದು ಕಂಪ್ಲೀಟ್ ಆಗಿ ಬ್ಲಾಸ್ಟ್ ಆಗುತ್ತೆ. ಈ ಸ್ಫೋಟದಲ್ಲಿ ಈಗಿರೋ ಮಾಹಿತಿ ಪ್ರಕಾರ 15ಕ್ಕೂ ಹೆಚ್ಚು ಕಾರ್ಮಿಕರ ದೇಹ ಛಿದ್ರ ಆಗಿದೆ ಅಂತ. ಇವರಿಂಥವ್ರು ಅಂತ ಕಂಡಿಡಿಯೋಕ್ಕೂ ಆಗದೇ ಇರುವಷ್ಟರ ಮಟ್ಟಿಗೆ ಆ ದೇಹ ಛಿದ್ರ ಆಗಿದೆ ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ಅದರ ತೀವ್ರತೆ ಎಷ್ಟಿತ್ತು ಅಂತ. ಶಿವಮೊಗ್ಗ ತಾಲೂಕು ಅಬ್ಬಲಗೆರೆ, ಶಿವಮೊಗ್ಗ ಕಡೆ ಓಡಾಡಿರೋರಿಗೆ ಅಥವಾ ಆ ಭಾಗದವ್ರಿಗೆ ಗೊತ್ತು. ಶಿವಮೊಗ್ಗ ಸಿಟಿ ಇನ್ನು 4-5 ಕಿಲೋಮೀಟರ್ ಹೋದ್ರೆ ಸಾಕು, ಅಬ್ಬಲಗೆರೆ ಸಿಗುತ್ತೆ, ಹುಣಸೋಡು ಸಿಗುತ್ತೆ. ಆ ಎರಡೂ ಊರಿನ ಮಧ್ಯೆ ಈ ಕ್ರಷರ್ ಇದೆ. ಆ ಜಾಗದಲ್ಲಿ ಇದು ಸ್ಫೋಟಗೊಂಡಿದೆ. ಈ ಸ್ಫೋಟದ ರಭಸಕ್ಕೆ ಛಿದ್ರಗೊಂಡಿದೆ ಕಾರ್ಮಿಕರ ದೇಹಗಳು. ನೀವು ನೋಡ್ತಿರುವಂತಹ ವಿಜುವಲ್ಸ್ಗಳು. ಬೆಳಗ್ಗೆ ಸಿನಾರಿಯೋ ಹೇಗಿದೆ, ದೃಶ್ಯ ಹೇಗಿದೆ, ರಾತ್ರಿ ಹೊತ್ತು ಏನಾಯಿತು, ಛಿದ್ರಗೊಂಡಿರುವಂಥ ಲಾರಿ ಪರಿಸ್ಥಿತಿ ಹೇಗಿದೆ, ಸುತ್ತಮುತ್ತ ಇರೋ ಲಾರಿಗಳು, ಸುತ್ತಮುತ್ತ ವಾತಾವರಣ, ಬೆಳಗಿನ ದೃಶ್ಯಗಳು ಎಲ್ಲವನ್ನು ಕೂಡ ನ್ಯೂಸ್ 18 ಕನ್ನಡದ ಸ್ಕ್ರೀನಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸ್ಫೋಟದ 500 ಮೀಟರ್ ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ಅಲ್ಲಿ ಏನೇನಿತ್ತು ಯಾವ ರೂಪರೇಷೆ ಸಿಗಬಾರ್ದು ಆ ತರಹ ಅಸ್ತವ್ಯಸ್ತ ಆಗೋಗಿದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ ಈ ಎಲ್ಲ ಭಾಗಗಳಲ್ಲಿ ಶಬ್ದ ದೊಡ್ಡ ಮಟ್ಟದಲ್ಲಿದೆ. 3 ಜಿಲ್ಲೆಗಳ ಜನರಿಗೆ ಕೇಳಿಸಿದೆ ಆ ಸ್ಫೋಟದ ಶಬ್ದ. ಬಹುಶಃ ತುಂಬ ಜನರಿಗೆ ಬೆಂಗಳೂರಿನಲ್ಲಿ ಯಾರು ರಿಲೇಟಿವ್ಸ್ಗಳಿದ್ರು, ಇನ್ಕ್ಲೂಡಿಂಗ್ ಮೀ, ನನ್ನನ್ನು ಒಳಗೊಂಡು ತುಂಬ ಜನ ರಾತ್ರಿ 10:20 ಆದಮೇಲೆ ಅಫ್ಕೋರ್ಸ್ 10ವರೆಗೆಲ್ಲ ಫೋನ್ ಮಾಡಿದವರಿದ್ದಾರೆ. ಇಲ್ಲೇನೋ ದೊಡ್ಡ ಶಬ್ದ ಬಂತು, ನಮ್ಮೂರಲ್ಲಿ ಭೂಮಿ ಕಂಪಿಸಿದೆ, ನಮ್ಮನೇಲೆಲ್ಲ ಸ್ವಲ್ಪ ಅಳ್ಳಾಡ್ಬಿಟ್ಟಿದೆ, ನಾವೆಲ್ಲ ಊರಿನವರೆಲ್ಲ ಹಸೂಗೂರು ಈ ಥರದ್ದೆಲ್ಲ ಊರಿನವರೆಲ್ಲ ಹೊರಗೆ ಬಂದು ನಿಂತ್ವಿ ನಾವು, ಈ ತರಹದ ಮಾತುಗಳನ್ನ ಕೇಳಿಸ್ಕೊಂಡಿರ್ತೀವಿ. ಆ ದೃಶ್ಯ ಎಡಭಾಗದಲ್ಲಿ ಮೃತದೇಹ ಛಿದ್ರವಾಗಿರುವಂತಹ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಸ್ಫೋಟದ ಸ್ಥಳದಲ್ಲಿ ಎಲ್ಲವೂ ಕೂಡ ಅಸ್ತವ್ಯಸ್ತ ಆಗೋಗಿತ್ತು. ಅಂದ್ರೆ ಮರಗಳೆಲ್ಲವೂ ಕೂಡ ಉರುಳು ಬಿದ್ದಿತ್ತು, ವಿದ್ಯುತ್ ಕಂಬಗಳೆಲ್ಲವೂ ಕೂಡ ಕಟ್ ಆಗೋಗಿತ್ತು. ಸುತ್ತಲೂ ಕೂಡ ವಿದ್ಯುತ್ ಸಂಪರ್ಕ ಇಲ್ಲಿ ತನಕ ಇಲ್ಲವೂ ಇಲ್ಲ. ಈ ಕ್ಷಣ ನೋಡ್ತಾ ಇದ್ದೀರಾ ಮಗದೊಂದು ಬ್ರೇಕಿಂಗ್ ನ್ಯೂಸ್. ಅಬ್ಬಲಗೆರೆ ಹುಣಸೋಡು ಮಧ್ಯದಲ್ಲಿರುವಂತಹ ಜಾಗ ಇದು. ಅಲ್ಲಿ ಕ್ರಷರ್ನಲ್ಲಿ ನಡೆದಂತಹ ಸ್ಫೋಟ ಅದು. ಘಟನಾ ಸ್ಥಳಕ್ಕೆ ಇದೀಗ SP ಶಾಂತರಾಜ್ ಭೇಟಿ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಶಿವಮೊಗ್ಗದ ಜಿಲ್ಲಾಧಿಕಾರಿಗಳು ಶಿವಕುಮಾರ್. ಎಲ್ಲ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮಗದೊಂದು ಕಡೆ ಶಬ್ದ ಕೇಳಿ ಓಡಿ ಬಂದ ಜನ ಮನೆಗಳಿಂದ ಅವರು ಕೂಡ ಹೊರಗೋಗಿ ಬಂದು ನಿಂತಿದ್ರು. ಇಡೀ ರಾತ್ರಿ ತುಂಬಾ ಹೊತ್ತು, ಬಿಕಾಸ್ ಯಾರಿಗೂ ಏನಾಗಿದೆ ಅಂತ ಗೊತ್ತಿಲ್ಲ, ಏನು ನಡೀತು ಅಂತ ಯಾರು ಕೂಡ ಇಮ್ಯಾಜಿನ್ ಮಾಡ್ಕೊಳ್ಳಿಲ್ಲ. ಸುತ್ತಮುತ್ತ ಜನರಿಗೆ ಕಲ್ಲುಗಣಿಗಾರಿಕೆ ನಡೀತಿರುತ್ತೆ, ಒಂದೊಂದು ಶಬ್ದ ಬರ್ತಿರುತ್ತೆ, ಕರೆಕ್ಟೇ ಅದು. ಬಟ್ ಸ್ಟಿಲ್ ಈ ತರಹದ ದೊಡ್ಡ ಮಟ್ಟದ ಶಬ್ದ ಅದ್ಯಾರು ಕೂಡ ಊಹೆ ಮಾಡೋಕ್ಕಾಗದಿರೋದು, ಜೊತೆಗೆ ಭೂಮಿ ಕಂಪಿಸಿರೋ ಅನುಭವ ಅದು. ಸೊ ಹಾಗಾಗಿ ಏನಾಗಿದೆ ಅಂತ ರಿಯಲೈಸ್ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ತಗೊಂಡಿದೆ. ಹಾಗಾಗಿ ಜನ ಕೂಡ ತುಂಬ ಭಯ ಬಿದ್ದಿದ್ದಾರೆ. ಡೈನಮೈಟ್ ಸ್ಫೋಟದಿಂದಲೇ ಭಾರಿ ಶಬ್ದ ಬಂತ ಅಥವಾ ಶಬ್ದಕ್ಕೂ ಸ್ಫೋಟಕ್ಕೂ ಏನಾದರೂ ಸಂಬಂಧ ಇದೆಯಾ ಇಲ್ವಾ, ತನಿಖೆಯಿಂದಷ್ಟೇ ಗೊತ್ತಾಗಬೇಕು. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಶ್ರೀ ದಿನೇಶ್ ರಾವ್, ಫೊರೆನ್ಸಿಕ್ ಎಕ್ಸ್ಪರ್ಟ್, ನೇರ ಸಂಪರ್ಕದಲ್ಲಿದ್ದಾರೆ.
ನಮಸ್ಕಾರ ಸರ್, ವೆರಿ ಗುಡ್ ಮಾರ್ನಿಂಗ್. ಜೊತೆಗೆ ನೇರ ಸಂಪರ್ಕದಲ್ಲಿ ನನ್ನ ಸಹೋದ್ಯೋಗಿ ನಾಗರಾಜ್ ಕೂಡ ಜಾಯಿನ್ ಆಗಿದ್ದಾರೆ ಸ್ಪಾಟ್ ಇಂದ. ವೆರಿ ಗುಡ್ ಮಾರ್ನಿಂಗ್ ನಾಗರಾಜ್. ದಿನೇಶ್ ಸರ್, ಅಲ್ಲಿ ಕಮ್ ಬ್ಯಾಕ್ ಟು ಯು ಬಿಕಾಸ್ ನಿಮ್ಗೂ ಒಂದಷ್ಟು ಮಾಹಿತಿ ಕೊಡಿಸಿ ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ನಾನು, ಬಿಕಾಸ್ ಸ್ಪಾಟ್ ಅಲ್ಲಿ ನನ್ನ ಸಹೋದ್ಯೋಗಿ ನಾಗರಾಜ್ ಇದ್ದಾರೆ. ನಾಗರಾಜ್, ಗೋ ಹೆಡ್. ಯಾವ ಸ್ಥಳ, ಹೇಗಾಯ್ತು, ಎಷ್ಟೊತ್ತಿಗಾಯ್ತು, ಕಾರಣ ಏನು, ಜನರು ಏನು ಹೇಳ್ತಿದ್ದಾರೆ, ರೀಸನ್ ಏನು, ಪ್ಲೀಸ್ ಗೋ ಹೆಡ್. ಹರೀಶ್ ನಾಗರಾಜ್, ನಾವೀಗ ನೋಡ್ಬೋದು ಶಿವಮೊಗ್ಗ ಸಮೀಪದ ಹುಣಸಗೋಡಿನ ಒಂದು ಸಂಪೂರ್ಣ ದೃಶ್ಯವನ್ನು ತೋರಿಸ್ತಾ ಇದ್ದೇವೆ ನಿಮಗೆ. ಏನು ನಿನ್ನೆ ಸುಮಾರು 10:15 ಸಂದರ್ಭದಲ್ಲಿ ಒಂದು 10:20ರಿಂದ 10:30 ಒಂದು ಘಟನೆ ನಡೆದಿರುವಂಥ ಒಂದು ಇದು ಶಿವಮೊಗ್ಗದ ಹುಣಸಗೋಡು ಏನಿದೆ ಅದು ಸರ್ವೆ ನಂಬರ್ 2ರಲ್ಲಿ ಬರುವಂಥ ಒಂದು ಜಾಗದಲ್ಲಿ ಘಟನೆ ನಡೆದಿರುವಂಥದ್ದು. ಸುಮಾರು ಕುಲಕರ್ಣಿ ಎಂಬುವವರಿಗೆ 21 ಎಕರೆ 16 ಗುಂಟೆ ಜಾಗ ಇರುವಂಥ ಒಂದು ಪ್ರದೇಶ. ಆ ಪ್ರದೇಶದಲ್ಲಿ ಸುಮಾರು 5 ಎಕರೆಯನ್ನ ಲೀಸ್ಗೆ ಕೊಟ್ಟಿದ್ದಾರೆ. ಏನು ಸುಧಾಕರ್ ಎಂಬ ವ್ಯಕ್ತಿಗೆ ಇಲ್ಲಿ ಕ್ರಷರ್ ನಡೆಸಲು ಒಂದು ಲೀಸ್ಗೆ ಕೊಟ್ಟಿದ್ದಾರೆ. ಆ ವ್ಯಕ್ತಿ ಏನು ಈ ಜಿಲೆಟಿನ್ ಕಡ್ಡಿಯನ್ನು ತರಿಸಿದ್ದಾರೆ ಎಂದು ಹೇಳಲಾಗ್ತಿದೆ. ಜೊತೆಗೆ ಏನು ಸುಮಾರು 2019ರಿಂದ 24ರವರೆಗೂ ಸುಮಾರು 5 ವರ್ಷಗಳ ಕಾಲ ಈ ಒಂದು ಏರಿಯಾವನ್ನು 5 ಎಕರೆ ಏನಿದೆ ಅದನ್ನು ಸಿ ಫಾರಂ ಸಹ ಅದಕ್ಕೆ ನೀಡಲಾಗಿದೆ. ಅಂದರೆ ಇಲ್ಲಿ ಕಲ್ಲು ಗಣಿಗಾರಿಕೆಯನ್ನು ನಡೆಸಬಹುದು ಎಂಬ ಒಂದು ಅನುಮತಿಯನ್ನು ಸಹ ಏನು ಕಂದಾಯ ಇಲಾಖೆ ಮತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಏನಿದೆ ಸಂಪೂರ್ಣವಾಗಿ ಅವರಿಗೆ ಅನುಮತಿಯನ್ನು ನೀಡಿರುವುದು. ಈ ಹಿನ್ನೆಲೆಯಲ್ಲಿ ಈ ಪ್ರದೇಶದಲ್ಲಿ ಸುಮಾರು 5 ಎಕರೆ ಪ್ರದೇಶದಲ್ಲಿ ಒಂದು ಕ್ರಷರ್ ಅನ್ನು ಈಗಾಗಲೇ ನಡೆಸುತ್ತಿರುವಂತಹ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಈಗಾಗಲೇ ಬೆಳಗ್ಗೆಯಿಂದಲೇ ಸಂಪೂರ್ಣವಾಗಿ ಇದನ್ನು ನಿಷೇಧಿತ ಪ್ರದೇಶ ಎಂದು ಸಹ ಘೋಷಣೆ ಮಾಡಿದ್ದಾರೆ ಪೊಲೀಸರು. ಹೀಗಾಗಿ ಯಾರಿಗೂ ಸಹ ಗ್ರಾಮಸ್ಥರಿರ್ಬೋದು, ಮೀಡಿಯಾದಲ್ಲಿರ್ಬೋದು, ಯಾರಿಗೂ ಸಹ ಒಳಗೆ ಎಂಟ್ರಿ ಕೊಡಲು ಒಂದು ಪ್ರವೇಶವನ್ನು ನಿಷೇಧ ಮಾಡಲಾಗಿದೆ. ಯಾಕಂದ್ರೆ ಇನ್ನೂ ಏನಾದರೂ ಜಿಲೆಟಿನ್ ಕಡ್ಡಿಗಳು, ಡೈನಮೈಟ್ಗಳು ಏನಾದರೂ ಅಲ್ಲಿ ಇದ್ದು ಮಿಸ್ ಆಗಿ ಉಳಿದಿದ್ರೆ, ಯಾರು ಕಾಲು ಟಚ್ ಮಾಡಿದ್ರೆ ಮತ್ತೆ ಸ್ಫೋಟಗೊಳ್ಳುವ ಒಂದು ಅನುಮಾನ ಇರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಬಾಂಬ್ ನಿಷ್ಕ್ರಿಯ ದಳ ಏನಿದೆ ಆ ದಳ ಬಂದು ಪರಿಶೀಲನೆ ನಡೆಸುವವರೆಗೂ ಯಾರಿಗೂ ಸಹ ಒಳಗಡೆ ಕ್ರಷರ್ನ ಸುತ್ತಮುತ್ತ ಪ್ರದೇಶದಲ್ಲಿ ಅವಕಾಶವನ್ನು ನಿರಾಕರಿಸಲಾಗಿದೆ. ನಾವೀಗ ನಿಮಗೆ ದೃಶ್ಯಗಳಲ್ಲೂ ಸಹ ನೋಡ್ತಿದ್ದೇವೆ. ಸಂಪೂರ್ಣವಾಗಿ ಮಂಜು ಸಹ ಇದೆ. ಈ ಮಂಜು ಇರುವ ಹಿನ್ನೆಲೆಯಲ್ಲಿ ಸಹ ಅವರ ಕಾರ್ಯಚಟುವಟಿಕೆಗೂ ಸಹ ತೊಂದರೆ ಆಗ್ತಿದೆ ಅಂತ ಹೇಳ್ಬೋದು. ಸುಮಾರು 2 ಮೃತದೇಹಗಳು ಈಗಾಗಲೇ ಮೆಗನ್ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿರುವಂತಹ ದೃಶ್ಯಗಳನ್ನು ಸಹ ನಾವು ನಿಮಗೆ ತೋರಿಸಿದೀವಿ. ಜೊತೆಗೆ ಸುಮಾರು 5 ಮೃತದೇಹಗಳು ಇನ್ನೂ ಸಹ ಇದೆ ಎಂಬ ಒಂದು ಶಂಕೆಯನ್ನು ಸಹ ವ್ಯಕ್ತಪಡಿಸಲಾಗಿದೆ. ಜೊತೆಗೆ ಸ್ಥಳೀಯರು ಹೇಳಿರುವಂತಹ ಮಾಹಿತಿ ಪ್ರಕಾರ ಸುಮಾರು 15 ಜನರು ಕಾರ್ಮಿಕರು ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ರು ಆ ಕಲ್ಲು ಕ್ವಾರೆಯಲ್ಲಿ. ಅವರೆಲ್ಲರೂ ಸಂಪೂರ್ಣವಾಗಿ ಸಾವನ್ನಪ್ಪಿರಬಹುದು ಎಂಬ ಶಂಕೆಯನ್ನು ಸಹ ಸ್ಥಳೀಯರು ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಇಷ್ಟೊಂದು ಪ್ರಮಾಣ ಸುಮಾರು 50 ಬಾಕ್ಸ್ನಲ್ಲಿ ಜಿಲೆಟಿನ್ ಕಡ್ಡಿಗಳು ಮತ್ತು ಡೈನಮೈಟ್ ವಸ್ತುಗಳು ಬರ್ತವೆ ಅಂದ್ರೆ ಅಷ್ಟೊಂದು ಪ್ರಮಾಣದ ವಸ್ತುಗಳು ಎಲ್ಲಿಂದ ಬಂದು, ಸ್ಫೋಟಕ ವಸ್ತುಗಳು ಅಷ್ಟೊಂದು ಪ್ರಮಾಣದಲ್ಲಿ ಯಾರು ಅವರಿಗೆ ಕೊಟ್ಟರು ಎಂಬ ಒಂದು ಅನುಮಾನ ಸಹ ಪೊಲೀಸರಿಗೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲೂ ಸಹ ತನಿಖೆಯನ್ನ ಸಹ ಪೊಲೀಸರು ಕೈಗೊಂಡಿದ್ದಾರೆ. ಯಾಕಂದ್ರೆ 50 ಬಾಕ್ಸ್ ಅಷ್ಟು ಒಂದು ಲಾರಿ ತುಂಬಾ ಜಿಲೆಟಿನ್ ಕಡ್ಡಿಗಳು ಬರ್ತವೆ ಅಂದ್ರೆ ಅದರ ಪ್ರಮಾಣ ಸಹ ಅದಕ್ಕೆ ಸೂಕ್ತವಾದಂತಹ ಒಂದು ಮಾಹಿತಿಯನ್ನ ಇಲಾಖೆಗೆ ಕೊಡಬೇಕಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಹಿನ್ನೆಲೆಯಲ್ಲೂ ಸಹ ತನಿಖೆಯನ್ನು ಕೈಗೊಳ್ಳಲಾಗಿದೆ. ನಾವು ನೋಡಬಹುದು ಸುತ್ತಮುತ್ತ ಮರ ಗಿಡಗಳು ಸಹ ಸಂಪೂರ್ಣವಾಗಿ ನಾಶಗೊಂಡಿರುವಂತದ್ದು. ಜೊತೆಗೆ ಕೋಳಿ ಫಾರಂ ಇರಬಹುದು, ಅದು ಸಹ ಸಂಪೂರ್ಣವಾಗಿ ಜಖಂಗೊಂಡಿರುವಂತದ್ದು. ವಿದ್ಯುತ್ ಕಂಬಗಳು ಸಹ ಸಂಪೂರ್ಣವಾಗಿ ಜಖಂಗೊಂಡಿರುವಂತಹ ಒಂದು ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಹರೀಶ್, ಥ್ಯಾಂಕ್ ಯು ಸೋ ಮಚ್ ನಾಗರಾಜ್. ಈ ಕ್ಷಣದ ಮಾಹಿತಿಯನ್ನು ಬೆಳಂಬೆಳಗ್ಗೆ ಅಪ್ಡೇಟ್ ಮಾಡಿದ್ದೀರಿ. ಬೇರೆ ಬೇರೆ ಸುದ್ದಿ ವಾಪಸ್ ಬರ್ತೀವಿ. ರಾತ್ರಿ ಡೈನಮೈಟ್ ಸ್ಫೋಟ ಆಯ್ತು ಶಿವಮೊಗ್ಗ. ಜನ ನಿಜವಾಗ್ಲೂ ಒಂದು ಕ್ಷಣ ನಡ್ಗೋದ್ರು. ಘಟನಾ ಸ್ಥಳದಲ್ಲಿ ಇದೀಗ ಭಾರಿ ಪೊಲೀಸ್ ಬಂದೋಬಸ್ತ್. ನಾವಾಗಲೇ ದೃಶ್ಯ ನೋಡ್ತಿದ್ವಿ. ಎಲ್ಲಾ ಕಡೆ 100 ಗಟ್ಟಲೆ ಇದ್ದಾರೆ ಅನ್ಸುತ್ತೆ ನನ್ನ ಪ್ರಕಾರ ಪೊಲೀಸರಿಗಲ್ಲಿ ಘಟನಾ ಸ್ಥಳದಲ್ಲಿ. ಎಲ್ಲಾ ಕಡೆ ಬ್ಯಾರಿಕೇಡ್ ಕ್ಲೋಸ್ ಮಾಡಿದ್ದಾರೆ. ಸ್ಫೋಟದ ಸಮಗ್ರ ತನಿಖೆಗೆ ಇದೀಗ ಸಿದ್ಧತೆ ನಡೀತಾ ಇದೆ. ಬೆಂಗಳೂರಿಂದ ಶಿವಮೊಗ್ಗಕ್ಕೆ ತನಿಖಾ ತಂಡ ಸ್ಫೋಟದ ಸ್ಥಳವನ್ನು ತಲುಪಿದ್ದಾರೆ ತಜ್ಞರು. ಅಂದರೆ ಬಾಂಬ್ ಸ್ಕ್ವಾಡ್ ಆಗಿರಲಿ, ಬೇರೆಯವರು ಎಲ್ಲ ಎಕ್ಸ್ಪರ್ಟ್ಗಳು ಈಗಾಗಲೇ ರಾತ್ರಿ ಹೊರಟು ಇದೀಗ ಬೆಳಂಬೆಳಗ್ಗೆ ಈಗಾಗಲೇ ಆ ಸ್ಪಾಟ್ ರೀಚ್ ಆಗಿದ್ದಾರೆ. ಸ್ಫೋಟದ ಏನೇನು ಕಾರಣ, ಏನು ನಡೀತು, ಏನಾಗಿರ್ಬೋದು, ಜಿಲೆಟಿನ್ ಕಡ್ಡಿ, ಡೈನಮೈಟ್ ಸ್ಫೋಟನೇ ಕಾರಣ ಆಯ್ತಾ, ಭಾರಿ ಸ್ಫೋಟದ ಸದ್ದು ಬರೋದಕ್ಕೆ ಕಾರಣ ಆದರೂ ಏನು, ಎಲ್ಲ ಅಂಶಗಳು ಕೂಡ ಗೊತ್ತಾಗಬೇಕು. ಯಾಕಂದ್ರೆ ತುಂಬ ಜನಕ್ಕೆ ಭೂಮಿ ಕಂಪಿಸಿರೋ ಅನುಭವ ಆಗಿದೆ. ಹಾಗಾಗಿ ಭೂಮಿ ಕಂಪಿಸಿದ್ದರಿಂದ ಅದು ಸ್ಫೋಟ ಆಯ್ತಾ ಅಥವಾ ಸ್ಫೋಟ ಆಗಿದ್ದಕ್ಕೆ ಭೂಮಿ ಕಂಪಿಸಿತಾ, ಈ ಥರದೆಲ್ಲ ಒಂದಷ್ಟು ಕ್ವಶನ್ಗಳು ರೈಸ್ ಆಗುತ್ತೆ ಯಾರಿಗೆ ಆದರೂ ಅಷ್ಟೇ. ಸೊ ಹಾಗಾಗಿ ಇದೆಲ್ಲವೂ ಕೂಡ ಈ ತನಿಖೆಯಿಂದಷ್ಟೇ ಗೊತ್ತಾಗಬೇಕು. ಎಕ್ಸ್ಪರ್ಟ್ಗಳದಕ್ಕೆ ರೀಸನ್ ಹುಡುಕಿ ಏನು ಅಂತ ಕ್ಲಾರಿಟಿ ಕೊಡಬೇಕು. ಸೊ ಹಾಗಾಗಿ ಇದೀಗ ಬೆಂಗಳೂರಿನ ಎಕ್ಸ್ಪರ್ಟ್ ತಂಡ ರೀಚ್ ಆಗಿದ್ದಾರೆ. ಅವರೆಲ್ಲರೂ ಕೂಡ ಅದ್ರ ಬಗ್ಗೆ ವಿಮರ್ಶೆ ಅನಲೈಸ್ ಮಾಡ್ತಾರೆ. ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಲೆಟ್ಸ್ ಗೋ ಲೈವ್. ಇದೀಗ ನೇರ ಸಂಪರ್ಕದಲ್ಲಿ ಇದನ್ನ ಎಕ್ಸ್ಪರ್ಟ್ ಇಂದನೇ ಅನಲೈಸ್ ಮಾಡಿಸೋಣ ಅಂತ. ಸೊ ಹಾಗಾಗಿ ನ್ಯೂಸ್ 18 ಕನ್ನಡದ ಈ ಕ್ಷಣ ನಮ್ಮ ಜೊತೆ ವಿಧಿ ವಿಜ್ಞಾನ ತಜ್ಞರು, ಫೊರೆನ್ಸಿಕ್ ಎಕ್ಸ್ಪರ್ಟ್ ಶ್ರೀ ದಿನೇಶ್ ಅವರಿದ್ದಾರೆ. ಸರ್, ಗುಡ್ ಮಾರ್ನಿಂಗ್ ಸರ್. ಮೊದಲ ರಿಯಾಕ್ಷನ್ ನಿಮ್ದು ಈ ಇಡೀ ಘಟನೆ, ಅಫ್ಕೋರ್ಸ್ ಮಾಹಿತಿ ಸಿಕ್ಕಿರುತ್ತೆ ನಿಮಗೆ. ಬೀಯಿಂಗ್ ಎ ಫೊರೆನ್ಸಿಕ್ ಎಕ್ಸ್ಪರ್ಟ್ ಇದನ್ನ ಹೇಗೆ ಅನಲೈಸ್ ಮಾಡ್ತೀರಾ ಸರ್?
ಮೊದಲನೇದಾಗಿ ಈ ಘಟನೆ ಏನ್ ನಡೆದಿದೆ, ಹಾ ಸರ್. ಈ ಘಟನೆ ಬಗ್ಗೆ ಉನ್ನತ ಮಟ್ಟದ ತನಿಖೆ ವಿತ್ ದ ಪ್ರೆಸೆನ್ಸ್ ಆಫ್ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಆರ್ ದ ಎಕ್ಸ್ಪ್ಲೋಸಿವ್ ಎಕ್ಸ್ಪರ್ಟ್ಸ್ ಅವ್ರನ್ನ ಇನ್ವಾಲ್ವ್ ಮಾಡಿ ತನಿಖೆ ಮಾಡೋದು ತುಂಬಾ ಉತ್ತಮ. ಇದು ಒಂದು ಆಕ್ಸಿಡೆಂಟಲ್ ಎಕ್ಸ್ಪ್ಲೋಷನ್ ಇಲ್ಲ ಇಟ್ ವಾಸ್ ಅನ್ ಇಂಟೆನ್ಷನಲ್ ಎಕ್ಸ್ಪ್ಲೋಷನ್ ಅಂತ ಒಂದು ಕ್ಯಾಟಗರೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಆಮೇಲೆ ಇದಲ್ಲದೆ ಈ ಎಕ್ಸ್ಪ್ಲೋಸಿವ್ಸ್ ಅಂತ ಇದೆಯಲ್ಲ, ಇದು ಇವರು ಲೈಸೆನ್ಸ್ ಇರಬೇಕಾಗತ್ತೆ. ಆ ಲೈಸೆನ್ಸ್ ಇಂದ ತೆಕ್ಕೊಂಡು ಎಷ್ಟು ಪ್ರೊಕ್ಯೂರ್ ಮಾಡಿದ್ದಾರೆ, ಇಷ್ಟು ಅಮೌಂಟ್ ನಲ್ಲಿ ಯೂಶಲಿ ಡಿಸ್ಪರ್ಸ್ ಮಾಡೋದಿಲ್ಲ. ಅದು ಹೇಗೆ ಮಾಡಿದ್ರು ಅದರ ಬಗ್ಗೆ ತನಿಖೆ ಮಾಡಬೇಕು. ಇದು ಲೈಸೆನ್ಸ್ ಇದೆಯೋ ಇಲ್ಲೋ ಅಂತ ಅದು ತನಿಖೆ ಮಾಡಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಈಗ ಎಷ್ಟು ಜನ ಸತ್ತಿದಾರಲ್ಲ ಅವರ ಐಡೆಂಟಿಟಿ ಪ್ರೂವ್ ಮಾಡಬೇಕು. ಯಾಕಂದ್ರೆ ಇದರಲ್ಲಿ ಅಲ್ಲಿ ಇರ್ತಕ್ಕಂಥ ಕಾರ್ಮಿಕರ ಇಲ್ಲ ಬೇರೆ ಯಾರೇ ಆಚೆಯಿಂದ ಏನಾದ್ರೂ ಬಂದಿದ್ದಾರೆ ಅಂತ ಅದರ ಬಗ್ಗೆ ಒಂದು ತನಿಖೆ ಆಗಬೇಕು. ಅಂಡ್ ಮೋರ್ ಇಂಪಾರ್ಟೆಂಟ್ ನೋಡಿ, ಈಗ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಏನಿದೆ, ಯೂಶಲಿ ಡೈನಮೈಟ್ ಇದೇನಂತ ಹೇಳ್ತಾರೆ, ಜಿಲಾಟಿನ್ ಸ್ಟಿಕ್ಸ್ ಅಂತ ಏನ್ ಹೇಳ್ತೀರಾ, ದಿಸ್ ಇಸ್ ಅ ಜೆಲಿ ಲೈಕ್ ಮೆಟೀರಿಯಲ್. ಈ ಜಿಲಾಟಿನ್ ಸ್ಟಿಕ್ಸ್ ತಾನಾಗೇ ಅದು ಸ್ಫೋಟಗೊಳ್ಳುವುದಿಲ್ಲ, ಇದಕ್ಕೆ ಡೆಟೋನೇಷನ್ ಅವಶ್ಯಕತೆ ಇದ್ದೇ ಇರ್ತದೆ. ಸೊ ವಿತೌಟ್ ಡೆಟೋನೇಷನ್ ಹೇಗೆ ಸ್ಫೋಟ ಆಯ್ತು, ಅದು ಒಂದು ದೊಡ್ಡ ಮಟ್ಟದ ತನಿಖೆ. ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಸತ್ಯ, ಇದು ಆಕ್ಚುಲಿ ಬೇಕು ಅಂತ ಮಾಡಿದಾರಾ ಇಲ್ಲ ಗೊತ್ತಿಲ್ಲದಲ್ಲೇ ಮಾಡಿದಾರಾ ಇಲ್ಲ ಆಕ್ಸಿಡೆಂಟಲ್ ಆಗಿದೆಯಾ ಅಂತ ಇದರಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಒಂದಂತೂ ಈಗ ನೀವು ಹೇಳಿದ ಪ್ರಕಾರ ಆ ಒಂದು ಬಾಕ್ಸಸ್ ಅಲ್ಲಿ ಇತ್ತು, ಅದು ಸ್ಫೋಟಗೊತ್ತು. ಬಾಕ್ಸಸ್ ಆಗಿದ್ದು ಅದು ಸ್ಫೋಟಗೊಳ್ಳೋದು ಇಟ್ಸ್ ಇಂಪಾಸಿಬಲ್. ಇದಕ್ಕೆ ಡೆಟೋನೇಷನ್ ಇದ್ರೆ ಮಾತ್ರ ಅದು ಸ್ಫೋಟಗೊಳ್ಳಲಿಕ್ಕೆ ಸಾಧ್ಯ. ಸೊ ಇಷ್ಟೊಂದು ಬಾಕ್ಸ್ ಒಂದೇ ಕಡೆ ಹೇಗಿದ್ರು, ಆ ಬಾಕ್ಸ್ ಒಂದೇ ಕಡೆ ಇದ್ದಾಗ 15 ಜನ ಸುತ್ತಮುತ್ತಲು ಯಾಕೆ ಬಂದ್ರು, ಇದರೆಲ್ಲ ತನಿಖೆನಲ್ಲಿ ಗೊತ್ತಾಗುತ್ತೆ. ಡೆಫಿನೆಟ್ಲಿ ವಾಟ್ ಇಟ್ ಸೀಮ್ಸ್ ಟು ಬಿ ನೌ, ಡೆಫಿನೆಟ್ಲಿ ಇಟ್ ಮೇ ನಾಟ್ ಬಿ ಎ ಟ್ರೂ ಒನ್. ವೆರಿ ಟ್ರೂ, ಅಗ್ರಿ ಸರ್. ಬಿಕಾಸ್ ನಾನು ಆಗ್ಲೇ ಒಂದು ಪ್ರಶ್ನೆ ರೈಸ್ ಮಾಡಿದೆ ಸರ್, ಏನೊಂದು ಸ್ಪಾರ್ಕ್ ಇರಲೇಬೇಕು, ಇಲ್ಲಾಂದ್ರೆ ಅದು ಬ್ಲಾಸ್ಟ್ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ. ಜೊತೆಗೆ ಲೈಸೆನ್ಸ್ ಅಂತೂ ಬೇಕೇ ಬೇಕು, ಅದರ್ವೈಸ್ ಅದು ಇಲ್ಲಿಗಲ್ ಆಗೇ ಆಗುತ್ತೆ ಅಂತ. ಬಟ್ ನನ್ನ ಪಾಯಿಂಟು, ಸುತ್ತಮುತ್ತ ಜನಕ್ಕೆ ಕಲ್ಲುಗಾಣಿಕೆರಿಗೆ ಹೊಸದೇನಲ್ಲ, ಅಥವಾ ಅಲ್ಲಿ ಯಾವುದೋ ಸ್ಫೋಟ ಆಗ್ತಿರೋದು ಹೊಸದಲ್ಲ. ಬಟ್ ಈ ದೊಡ್ಡ ಪ್ರಮಾಣದಲ್ಲಿ ಆಯ್ತಲ್ಲ, ಆದರೆ ಭೂಮಿ ಕಂಪಿಸಿದ್ ಯಾಕೆ? ಒಂದು, ಆ ಕಂಪನದಿಂದ ಏನಾದರೂ ಬ್ಲಾಸ್ಟ್ಗೆ ಅದು ಲೀಡ್ ಆಗಿರೋಕ್ಕೆ ಚಾನ್ಸಸ್ ಇದೆಯಾ, ಅಥವಾ ಬ್ಲಾಸ್ಟ್ ಆಗಿದ್ದಕ್ಕೆ ಈ ಕಂಪನ ಆಗಿರೋಕ್ಕೆ ಚಾನ್ಸಸ್ ಇದೆಯಾ? ಒಂದು ಭೂಮಿ ಕಂಪನದಿಂದ ಬ್ಲಾಸ್ಟ್ ಇಂಪಾಸಿಬಲ್, ದಟ್ ಈಸ್ ಒನ್ ಥಿಂಗ್ ಐ ವುಡ್ ಲೈಕ್ ಟು ಸೇ. ಸೊ ಡೆಫಿನೆಟ್ಲಿ ಈ ಬ್ಲಾಸ್ಟ್ ಇಂದ ಭೂಮಿ ಕಂಪನ ತರ ಅನುಭವ ಆಗಿರುತ್ತೆ ಹೊರತು, ಬಿಕಾಸ್ ವಾಟ್ ವಿ ಕಾಲ್ ಇಟ್ ಅಸ್ ಬ್ಲಾಸ್ಟ್ ಎಫೆಕ್ಟ್ಸ್ ಅಂತೀವಿ. ಒಂದ್ಸಲಿ ಈ ತರ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಇಗ್ನೈಟ್ ಆದಾಗ ಆರ್ ಡೆಟೋನೇಟ್ ಆದಾಗ ವಾಟ್ ವಿ ಗೆಟ್ ಇಸ್ ದ ಶಾಕ್ ವೇವ್ಸ್ ಮತ್ತೆ ಫ್ಲೇಮ್ಸ್ ಮತ್ತೆ ಸ್ಮೋಕ್ಸ್ ಪ್ಲಸ್ ದ ಮಿಸೈಲ್, ಅಂದ್ರೆ ಏನು, ಈ ಬರ್ಂಟ್ ಅಂಡ್ ಅನ್ಬರ್ಂಟ್ ಪಾರ್ಟಿಕಲ್ಸ್ ಪ್ಲಸ್ ಅಲ್ಲಿ ಎಕ್ಸ್ಪ್ಲೋಡ್ ಆಗಿ ಬರ್ತಕ್ಕಂಥ ಹಾರ್ಡ್ ಮೆಟೀರಿಯಲ್ಸ್ ಏನಿದೆ ಅದು ತುಂಡು ತುಂಡಾಗಿ ಅದರಲ್ಲಿ ಬರ್ತಕ್ಕಂಥ, ಸೊ ವಿ ಕಾಲ್ ಇಟ್ ಎಸ್ ಮಿಸೈಲ್ಸ್ ಆರ್ ಸ್ಪ್ಲಿಂಟರ್ಸ್ ಅಂತೀವಿ ನಾವು. ಸೊ ಈ ತರ ಸಡನ್ ಎಕ್ಸ್ಪ್ಲೋಷನ್ ಆದಾಗ ಆಗಿರ್ತಕ್ಕಂಥ ಬ್ಲಾಸ್ಟ್ ವೇವ್ ಇದೆಯಲ್ಲ, ಅದು ಭೂಮಿ ಕಂಪನ ತರ ಅನುಭವ ಆಗಿರುತ್ತೆ ಹೊರತು ಭೂಮಿ ಕಂಪನದಿಂದ ಎಕ್ಸ್ಪ್ಲೋಷನ್ ಆಗಿಲ್ಲ. ದಟ್ ಇಟ್ ಕ್ಯಾನ್ ಬಿ ಈಸಿಲಿ ರೂಲ್ಡ್ ಔಟ್. ಬಟ್ ನೀವೇ ಎಕ್ಸ್ಪ್ಲೈನ್ ಮಾಡಿರೋ ತರ, ನೀವೇ ವಿಜುವಲ್ಸ್ ತೋರಿಸಿರತಕ್ಕ ತರ ಅಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥ ಡ್ಯಾಮೇಜಸ್ ಅದರ ಅನುಸಾರವಾಗಿ now we can come into a conclusion the amount of what you call the blast waves. So ee tara blast waves that clearly indicates ಅವ್ರು ಏನ್ ಹೇಳ್ತಿದ್ದಾರೆ, ಬರೇ 50 ಬಾಕ್ಸ್ ಅಂತ ಏನ್ ಹೇಳ್ತಿದ್ದಾರೆ ಅದು ನನ್ನ ಎಸ್ಟಿಮೇಷನ್ ಪ್ರಕಾರ ಕಮ್ಮಿ ಅನ್ಸುತ್ತೆ. ಐ ಥಿಂಕ್ ದೇ ಮೇ ಹ್ಯಾವ್ ಮೋರ್ ಅಮೌಂಟ್ ಆಫ್ ಎಕ್ಸ್ಪ್ಲೋಸಿವ್ಸ್. ಯಾಕಂದ್ರೆ 500 meters ವರೆಗೂ ಬ್ಲಾಸ್ಟ್ ವೇವ್ ಎಫೆಕ್ಟ್ ಇರೋದು ನೋಡಿದ್ರೆ ಡೆಫಿನೆಟ್ಲಿ ಬರೇ ಒಂದು 50 ಬಾಕ್ಸ್ ಇಂದ ಸಾಧ್ಯ ಇಲ್ಲ, ಇಟ್ ಶುಡ್ ಬಿ ಮೋರ್ ದೆನ್ ದಟ್ ಅಂತ ಅನ್ಸುತ್ತೆ. ಮೇ 10, 22, 23 ಬ್ಲಾಸ್ಟ್, ಅದು ಶಿವಮೊಗ್ಗ ಬ್ಲಾಸ್ಟ್. ಶಿವಮೊಗ್ಗ ಘಟನೆ ಬಗ್ಗೆ ಉನ್ನತ ಮಟ್ಟದ ತನಿಖೆ, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ನಿಶ್ಚಿತ, ಟ್ವೀಟ್ ಮಾಡಿದ್ದಾರೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು. ಬ್ರೇಕಿಂಗ್ ನ್ಯೂಸ್. ಮುಖ್ಯಮಂತ್ರಿ ಯಡಿಯೂರಪ್ಪನವರ ಟ್ವೀಟ್ ಸಂದೇಶ, ಶಿವಮೊಗ್ಗ ಘಟನೆ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗುತ್ತೆ, ತಪ್ಪಿತಸ್ಥರು ಯಾರೇ ಇದ್ರೂ ಕಠಿಣ ಕ್ರಮಗಳನ್ನು ನಾವು ತೆಗೆದುಕೊಳ್ತೀವಿ ನಿಶ್ಚಿತ ಅಂತ ಟ್ವೀಟ್ ಮಾಡಿದ್ದಾರೆ. ಮೃತರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತೀನಿ, ಅವರ ಕುಟುಂಬದವರಿಗೆ ಸಂತಾಪವನ್ನು ಸೂಚಿಸ್ತೀನಿ, ಗಾಯಾಳುಗಳು ಚೇತರಿಸಿಕೊಳ್ಳಲಿ ಅಂತ ಟ್ವೀಟ್ ಮಾಡಿದ್ದಾರೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು.
ಈಗ ನೋಡ್ತಾ ಇದ್ದೀರಾ BS ಯಡಿಯೂರಪ್ಪನವರ ಅಫಿಷಿಯಲ್ ಟ್ವೀಟ್ ಖಾತೆಯಿಂದ ಬಂದಿರುವಂತಹ ಟ್ವೀಟ್ ಇದು. ಶಿವಮೊಗ್ಗದ ಹುಣಸೋಡು ಹತ್ರ ನಿನ್ನೆ ರಾತ್ರಿ ಸಂಭವಿಸಿರುವಂತಹ ಭಾರೀ ಅನಾಹುತದಲ್ಲಿ ಅನೇಕ ಮಂದಿ ಸಾವನ್ನಪ್ಪಿದ್ದಾರೆ. ಅವರ ಕುಟುಂಬಕ್ಕೆ ತೀವ್ರ ಸಂತಾಪ ವ್ಯಕ್ತಪಡಿಸ್ತೀನಿ. ಗಾಯಾಳುಗೊಂಡವರಿಗೆ ಚಿಕಿತ್ಸೆ ಕೊಡಲಾಗುತ್ತೆ. ಅವರೆಲ್ಲರ ಶೀಘ್ರದಲ್ಲೇ ಚೇತರಿಸಿಕೊಳ್ಳಲಿ ಅಂತ, ಜೊತೆಗೆ ಉನ್ನತ ಮಟ್ಟದ ತನಿಖೆ ಆದೇಶ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಕಾರ್ಯಾಚರಣೆ ತಂಡವನ್ನು ಈಗಾಗಲೇ ರವಾನಿಸಲಾಗಿದೆ. ತಡರಾತ್ರಿಯಿಂದ ಎಲ್ಲರೂ ಕೂಡ ಸಂಪರ್ಕದಲ್ಲಿದ್ದಾರೆ. ನಾನು ಎಲ್ಲ ಮಾಹಿತಿಯನ್ನು ಪಡ್ಕೋತೀನಿ. ಈ ಆಘಾತಕಾರಿ ಸುದ್ದಿ ದುರದೃಷ್ಟಕರ ಅಂತ BS ಯಡಿಯೂರಪ್ಪನವರು ಟ್ವೀಟ್ ಮಾಡಿದ್ದಾರೆ. ನಿನ್ನೆ ಶಬ್ದ ಕೇಳಿಸಿದ್ದು ಹತ್ರ ಶಿವಮೊಗ್ಗ, ಬಿಕಾಸ್ 4-5 ಕಿಲೋಮೀಟರ್ ಅಷ್ಟೇ. ಆದರೆ ಆ ಶಬ್ದ ಶಾಕ್ ವೇವ್ಸ್ ಅಂತ ಏನು ಕರಿತೀವಿ ಇಂಗ್ಲೀಷ್ನಲ್ಲಿ, ಅದು ಕೇಳಿಸಿದ್ದು ಮಾತ್ರ ಇನ್ನು ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ, ಶಿವಮೊಗ್ಗದ ಸುತ್ತಮುತ್ತ ಇರುವಂತಹ ಜಿಲ್ಲೆಗಳು. ಒಂದಷ್ಟು ಮಾಹಿತಿ ನಿಮ್ಮ ಗಮನಕ್ಕೆ ಕೊಡ್ತೀನಿ. 4 ಜಿಲ್ಲೆಗಳಲ್ಲಿ ಈ ಶಬ್ದ ಕೇಳಿಸಿದೆ. ಹುಣಸೋಡು, ಅಲ್ಲಿ ಶಬ್ದ ಬಂದು ಅಬ್ಬಲಗೆರೆ ಹುಣಸೋಡು ಆ ಜಾಗ ಅದು, ಅಲ್ಲಿ ಶಬ್ದ ಬಂದಿದ್ದು. ಆ ಕಡೆ 45 ಕಿಲೋಮೀಟರ್ ಇರುವಂಥ ಶಿಕಾರಿಪುರ, ಈ ಭಾಗದಲ್ಲಿ ಮಧ್ಯ ಕರ್ನಾಟಕ ದಾವಣಗೆರೆ 90 ಕಿಲೋಮೀಟರ್ ಇದೆ. ಕ್ಯಾನ್ ಇಮ್ಯಾಜಿನ್ ಆ ಶಾಕ್ ವೇವ್ ಅಲ್ಲಿ ಕೇಳಿಸುತ್ತೆ ಅಂತ. ಈ ಕಡೆ ಉತ್ತರ ಕನ್ನಡ ಶಿರಸಿ ಭಾಗಕ್ಕೆ 129 ಕಿಲೋಮೀಟರ್ ಇದೆ, ಅಲ್ಲೂ ಕೇಳಿಸುತ್ತೆ ಈ ಸೌಂಡ್. ಏನೋ ಬಂತಲ್ಲ ಸೌಂಡು ಅಂತ. ಶಿವಮೊಗ್ಗ ಅಲ್ಲೇ 9 ಕಿಲೋಮೀಟರ್, ನನಗಲೇ 8-9 ಕಿಲೋಮೀಟರ್ ಅಲ್ಲಿ ಕೇಳಿಸುತ್ತೆ. ಇನ್ನು ತೀರ್ಥಹಳ್ಳಿ 69-70 ಕಿಲೋಮೀಟರ್ ಅಲ್ಲಿಗೆ ಕೇಳಿಸುತ್ತೆ. ಚಿಕ್ಕಮಗಳೂರು 103 ಕಿಲೋಮೀಟರ್ ಅಲ್ಲಿಗೆ ಕೇಳುತ್ತೆ. ಸಿದ್ದಾಪುರ 112 ಕಿಲೋಮೀಟರ್. ಹಾಗಾಗಿ 7 ಕಡೆ ಕೇಳಿಸುತ್ತೆ. ಅದರಲ್ಲಿ 4 ಜಿಲ್ಲೆಗಳಂತೂ ಇದ್ದೇ ಇದೆ ಹೆಡ್ ಕ್ವಾರ್ಟರು. ಇಷ್ಟೂ ಕಡೆ ಹುಣಸೂಡು ಅನ್ನೋ ಜಾಗದಲ್ಲಿ ಸ್ಫೋಟಗೊಂಡಂಥ ಜೆಲಿಟನ್, ಒಂದು 50 ಬಾಕ್ಸ್ನ ಡೈನಮೈಟ್ ಅದು ಹೊಡೆದಿದ್ದು ಇಷ್ಟೂ ಕಡೆ 7 ಪ್ರದೇಶಗಳಿಗೆ ಕೇಳಿಸಿದೆ. ಅತಿ ಹೆಚ್ಚು ಅಂದರೆ 129 ಕಿಲೋಮೀಟರ್ ಶಿರಸಿ. ಆ ಶಿರಸಿ ಭಾಗಕ್ಕೂ ಇದೆಲ್ಲೋ ಕಡೆ ಶಬ್ದ ಕೇಳುತ್ತೆ. ಇನ್ನು ದಾವಣಗೆರೆ, ಚಿಕ್ಕಮಗಳೂರು ಈ ಭಾಗಕ್ಕಂತೂ ದೊಡ್ಡ ಮಟ್ಟಕ್ಕೆ, ತೀರ್ಥಹಳ್ಳಿ, ಅಫ್ಕೋರ್ಸ್ ಶಿಕಾರಿಪುರ, ಇಷ್ಟೂ ಭಾಗಕ್ಕೆ ದೊಡ್ಡ ಮಟ್ಟದಲ್ಲಿ ಶಬ್ದ ಕೇಳುತ್ತೆ. ಬಿಕಾಸ್ ಆ ಸುತ್ತಮುತ್ತ ಎಲ್ಲ ಊರಿನ ಜನ ಎಲ್ಲ ಹೊರಗೆ ಬಂದು ನಿಂತಿದ್ರು. ರಾತ್ರಿ ಏನೋ ಶಬ್ದ ಬಂತು, ಭೂಮಿ ನಡುಕ್ತು, ನಮ್ಗೆ ಹಂಗೆ ಅನಿಸಿರೋದು, ಆಚೆ ಬಂದು ಎಲ್ಲ ಕಡೆ ಫೋನ್ ಮಾಡ್ತಿದ್ರು. ಬಟ್ ಅಲ್ಟಿಮೇಟ್ಲಿ ಪಾಯಿಂಟ್ ಏನಪ್ಪ ಅಂದರೆ, ಅದು ಅಬ್ಬಲಗೆರೆ ಹುಣಸೋಡು ಅದ್ರ ಮಧ್ಯೆ ಇರುವಂಥ ಜಾಗ, ಅಲ್ಲಿ ಹೊಡಿತು ಈ ಶಬ್ದ. ಆಗ ಅಲ್ಲಿ ಸ್ಫೋಟಗೊಂಡಿದ್ದು ಜೆಲಿಟನ್ ಮತ್ತು ಡೈನಮೈಟ್. ಮತ್ತು ದುರದೃಷ್ಟಕರ ಸಂಗತಿ ಅದು, ನಿನ್ನೆ ರಾತ್ರಿ 10:22, 10:23ಕ್ಕೆ ಸ್ಫೋಟಗೊಂಡದ್ದು ಶಿವಮೊಗ್ಗದ ಹತ್ರ ಹುಣಸೋಡು ಅನ್ನೋ ಗ್ರಾಮ. ಅಲ್ಲಿ ಕ್ರಷರ್ನಲ್ಲಿ ಸ್ಫೋಟಗೊಂಡದ್ದು. ಒಂದೇ ಲಾರಿನಲ್ಲಿ 50 ಬಾಕ್ಸ್ನ ಡೈನಮೈಟ್ ಮತ್ತು ಜಿಲ್ಟೈನ್ ಕಡ್ಡಿಗಳು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದೀಗ ಜಾಯಿನ್ ಆಗಿರೋರು ಫೊರೆನ್ಸಿಕ್ ಎಕ್ಸ್ಪರ್ಟ್ ದಿನೇಶ್ ಅವರು. ಸರ್, ವೆಲ್ಕಮ್ ಬ್ಯಾಕ್ ಸರ್. ನಾನಾಗಲೇ ಮೆನ್ಷನ್ ಮಾಡ್ತಿದ್ದೆ, ಶಾಕಿಂಗ್ ವೇವ್ಸ್ ಯಾವ ಮಟ್ಟದಲ್ಲಿ ಹೋಗಿದೆ ಅಂದರೆ, ಸರ್ ನಿಮ್ಮ ಪ್ರಕಾರ, ನಿಮ್ಮ ಅನಲೈಸೇಷನ್ಲಿ ಒಂದು 120-150 ಕಿಲೋಮೀಟರ್ ತಲುಪುತ್ತೆ ಅಂದರೆ ಇದರ ತೀವ್ರತೆ ಎಷ್ಟಿರ್ಬೋದು ಸರ್? ಅಲ್ಲ, ಒಂದು ಯಾಕಂದ್ರೆ ಇದು ರಾತ್ರಿ ಆಗಿರೋದ್ರಿಂದ ಸ್ವಲ್ಪ ಅದರದ್ದು ಸೌಂಡ್ ತುಂಬಾ ದೂರ ತಲುಪಿರ್ಲಿಕ್ಕೆ ಸಾಧ್ಯವಾಗಿದ್ದು ಆ ಕಾರಣದಿಂದ. ಆಮೇಲೆ ಎಲ್ಲದಕ್ಕಿಂತ ಈಗ ಒಂದು ಬ್ಲಾಸ್ಟ್ ವೇವ್ಸ್ ಮತ್ತೆ ಶಾಕ್ ವೇವ್ಸ್ ಅಂತ ನಾವೇನ್ ಹೇಳ್ತೇವೆ. ಸೊ ಇದರಿಂದ ನೀವು ಸುತ್ತಮುತ್ತಲ ನೋಡ್ತಕ್ಕಂಥ ಡ್ಯಾಮೇಜಸ್ ನೋಡಿದ್ರೆ ಡೆಫಿನೆಟ್ಲಿ ಇದು 50 ಬಾಕ್ಸಸ್ಗೆ ಸೀಮಿತವಾಗಿಲ್ಲ, ಇದರಿಂದ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ಸೊ ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಈ ತರ ಒಂದು ಬ್ಲಾಸ್ಟ್ ನಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಇನ್ವೆಸ್ಟಿಗೇಟರ್ಸ್ ಗೆ ಚಾಲೆಂಜ್ ಆಗೋದು ಏನಂದ್ರೆ, ಇದು ಆಕ್ಸಿಡೆಂಟಲ್ ಬ್ಲಾಸ್ಟ್ ಇಲ್ಲ ಇಂಟೆನ್ಷನಲ್ ಬ್ಲಾಸ್ಟ್ ಅಂತ. ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್. ಯಾಕಂದ್ರೆ ಅಲ್ಲಿ ಇರ್ತಕ್ಕಂತ ಈ ನಕ್ಸಲ್ ಆಕ್ಟಿವಿಟೀಸ್ ಆಗ್ಲಿ, ಇಲ್ಲ ಟೆರರ್ ಮಾಡ್ಯೂಲ್ಸ್ ಆಗ್ಲಿ, ಈ ತರದ ಏನಾದ್ರೂ ಫ್ಯಾಕ್ಟರ್ಸ್ ಇದೆಯಾ, ಇಲ್ಲ ಇದನ್ನು ಹ್ಯಾಂಡಲ್ ಮಾಡಬೇಕಾದ್ರೆ ಆಗಿರ್ತಕ್ಕಂತ ಒಂದು ಅನಾಹುತನ. ಸೊ ಇದು ಒನ್ ಥಿಂಗ್, ಬರೇ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬರೇ ಎಕ್ಸ್ಪ್ಲೋಸಿವ್ಸ್ ತುಂಬಿರ್ತಕ್ಕಂತ ಟ್ರಕ್ ಎಕ್ಸ್ಪ್ಲೋಡ್ ಆಗ್ಲಿಕ್ಕೆ ಅಸಾಧ್ಯ. ಅದಕ್ಕೆ ಡೆಟೋನೇಷನ್ ಯಾವಾಗ್ಲೂ ಬೇಕೇ ಆಗ್ತದೆ. ಬಿಕಾಸ್ ಯಾಕಂದ್ರೆ ಇದರಲ್ಲಿ ಇರ್ತಕ್ಕಂಥ ನೈಟ್ರೋಸೆಲ್ಯುಲಸ್ ಮತ್ತೆ ನೈಟ್ರೋಗ್ಲಿಸರಿನ್ ಅಂತ ಏನಿದೆ ಈ ಕೆಮಿಕಲ್ ಸಬ್ಸ್ಟೆನ್ಸ್ ಜಿಲಾಟಿನ್ 6 ನಲ್ಲಿ, ಸೊ ದೇ ಕಾಂಟ್ ಎಕ್ಸ್ಪ್ಲೋಡ್ ಪರ್ ಸೆ. ಅದಕ್ಕೆ ನಾನು ಆಗ್ಲೇ ಹೇಳಿದ್ನಲ್ಲ, ಭೂಮಿ ಅಫ್ಕೋರ್ಸ್ ತುಂಬಾ ಜಿಯಾಲಜಿಸ್ಟ್ ಗಳೀಗ ಭೂಮಿ ಕಂಪಿಸಿಲ್ಲ, ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ ನಿಜ. ಬಟ್ ನನ್ನ ಪಾಯಿಂಟು, ಆ ಥರದ್ದೇನೋ ಶೇಕ್ ಆಗಿ ಇದ್ಯಾವುದೋ ಕೆಳಗೆ ಬಿದ್ದು, ಅಥವಾ ಲಾರಿ ಸ್ಟಾರ್ಟ್ ಆಗಿದ್ರೆ ಅವಾಗೇನೋ ಸ್ಪಾರ್ಕ್ ಇದ್ರೆ, ಈ ಥರದ್ದೇನೋ ಆಗೋ ಚಾನ್ಸ್ಗಳು ಇಲ್ವೇ ಇಲ್ವಾ ಸರ್? ಕಂಪ್ಲೀಟ್ಲಿ ರೂಲ್ಡ್ ಔಟ್ ಸರ್ ಅದು? ದಟ್ ಈಸ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ರೂಲ್ಡ್ ಔಟ್. ಯಾಕಂದ್ರೆ ನೋಡಿ, ಇದು ಆಗಿರ್ತಕ್ಕಂಥದ್ದು ದ ಸೀನ್ ಆಫ್ ಕ್ರೈಮ್ ಅಂತ ಏನ್ ಹೇಳ್ತೀವಿ, ನಿಯರ್ ದ ಮೈನಿಂಗ್ ಏರಿಯಾ. ಓಕೆ.
ಸೊ ಈ ತರ ಮೈನಿಂಗ್ ಏರಿಯಾದಲ್ಲಿ ಆಗಿರ್ತಕ್ಕಂತ ಇದು ಒಂದು ಬ್ಲಾಸ್ಟ್. ಎಲ್ಲದಕ್ಕಿಂತ ಅಲ್ಲಿ ಇರ್ತಕ್ಕಂತ ಒಂದು ಅನದರ್ ಥಿಂಗ್ ಏನಂದ್ರೆ ಇದನ್ನ ಡೆಟೋನೇಟ್ ಮಾಡಿರೋರು ಆಕ್ಸಿಡೆಂಟಲ್ ಆರ್ ಇಂಟೆನ್ಷನಲ್ ಅವರು ಸಹ ಇದರಲ್ಲಿ ವಿಲ್ ಬಿ ಅ ಪಾಸಿಬಲ್ ವಿಕ್ಟಿಮ್ಸ್. ಯಾಕಂದ್ರೆ ಇದು ಅಷ್ಟು ದೊಡ್ಡ ಬ್ಲಾಸ್ಟ್ ಇರೋದ್ರಿಂದ ಆದ್ರಿಂದ ಐಡೆಂಟಿಫಿಕೇಶನ್ ಆಫ್ ದ ವಿಕ್ಟಿಮ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್. ಮತ್ತೆ ಜನ ಹೇಳ್ತಾರೆ ಭೂಕಂಪದಿಂದ ಬ್ಲಾಸ್ಟ್ ಆಗಿದ್ದು, ಅದು ದೊಡ್ಡ ಸುಳ್ಳು. ಇಟ್ಸ್ ಇಂಪಾಸಿಬಲ್. ಯಾಕಂದ್ರೆ ಇದು ಮೇಲಿಂದ ಬಿದ್ದ ತಕ್ಷಣ ಬ್ಲಾಸ್ಟ್ ಆಗಂತ ವಸ್ತು ಅಲ್ಲ. ಇದು ವಾಟ್ ಯು ಕಾಲ್ TNT ಎಕ್ಸ್ಪ್ಲೋಸಿವ್ಸ್ ಅಂತೀವಿ, ಇದು ಅದಾಗ್ತದೆ. ಸೊ ಅದರ್ ಎಕ್ಸ್ಪ್ಲೋಸಿವ್ಸ್ ಆರ್ ದೇರ್, ಆ ತರ ಒಂದು ಪ್ರೆಷರ್ ಎಫೆಕ್ಟ್ಸ್ ಇಂದ ಆಗ್ತದೆ. ಬಟ್ ಇದಕ್ಕೆ ಇಗ್ನೈಟಿಂಗ್ ಮೆಟೀರಿಯಲ್ ಬೇಕು, ಅಂದ್ರೆ ಡೆಟೋನೇಟಿಂಗ್ ಸಬ್ಸ್ಟೆನ್ಸೇ ಬೇಕು. ಸೊ ಆ ಕಾರಣದಿಂದ ಇದು ಮೇಲಿಂದ ಬೀಳೋದು ಇಲ್ಲ ಭೂಮಿ ಕಂಪಿಸದಿಂದ ದಟ್ ಈಸ್ ಇಂಪಾಸಿಬಲ್. ಬಟ್ ಒನ್ ಥಿಂಗ್ ಅಂತೂ ತುಂಬಾ, ಯಾಕಂದ್ರೆ ಈ ಹಂತದಲ್ಲಿ ಹೇಳ್ಬೇಕಾದ್ರೆ ತನಿಖೆ ತುಂಬಾ ಉನ್ನತ ಮಟ್ಟದಲ್ಲಿ ಆಗ್ಬೇಕು. ಎಲ್ಲಾ ಆಂಗಲ್ ಹಿಡ್ಕೊಂಡು ತನಿಖೆ ಮಾಡೋದು ಸೂಕ್ತ. ಬರೇ ಈ ಜಿಲೆಟಿನ್ ಸ್ಟಿಕ್ಸ್ ಅಲ್ಲಿರ್ತಕ್ಕಂಥ ಕಾರ್ಮಿಕರು ಆ ಆಂಗಲ್ ಅಲ್ಲಿ ಒಂದೇ ಪ್ರೆಜುಡಿಸ್ ಆಗಿ ನಾವು ಇನ್ವೆಸ್ಟಿಗೇಟ್ ಮಾಡಿದ್ರೆ ಇದರಿಂದ ರಿಸಲ್ಟ್ಸ್ ಐ ಡೋಂಟ್ ಥಿಂಕ್ ಇಟ್ ವಿಲ್ ಬಿ ವೆರಿ ಗುಡ್. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಶಿವಮೊಗ್ಗ ಅಂತ ಊರಿನಲ್ಲಿ ನೋಡಿ ಮುಖ್ಯಮಂತ್ರಿ ಇರ್ತಕ್ಕಂಥ ಜಾಗ, ಆಮೇಲೆ ಪೊಲಿಟಿಕಲ್ ಆಕ್ಟಿವಿಟಿ ಇರ್ತಕ್ಕಂಥ ಜಾಗ, ಇಂಥದ್ದು ಇದೇನಾದ್ರೂ ಕೆಟ್ಟ ಜನರ ಕೈನಲ್ಲಿ ಈ ತರ ಒಂದು ವಸ್ತು ಸಿಕ್ಕಿದಾಗ ಸೊ ಅವರು ಏನಾದ್ರೂ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆಯಾ, ದಟ್ ರೂಲಿಂಗ್ ಔಟ್ ದೋಸ್ ಪರ್ಟಿಕ್ಯುಲರ್ ಆಂಗಲ್ ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಆಮೇಲೆ ಒಂದು ಇಫ್ ಇಟ್ ವಾಸ್ ಅನ್ ಆಕ್ಸಿಡೆಂಟಲ್ ಅಂತ ಬಂದಾಗ ಡೆಫಿನೆಟ್ಲಿ ಯಾರು ಇದಕ್ಕೆ ರೆಸ್ಪಾನ್ಸಿಬಲ್, ದ ಓನರ್ಸ್ ರೆಸ್ಪಾನ್ಸಿಬಿಲಿಟೀಸ್ ನಂಬರ್ 1. ಸೆಕೆಂಡ್ ಈಸ್ ವಾಸ್ ಇಟ್ ಅಂಡರ್ ಸೂಪರ್ವಿಷನ್, ನಂಬರ್ 2, ಅಂಡ್ ವಾಸ್ ಇಟ್ ಹ್ಯಾಂಡಲ್ಡ್ ಬೈ ಎ ಟ್ರೈನ್ಡ್ ಎಕ್ಸ್ಪ್ಲೋಸಿವ್ಸ್ ಪರ್ಸನ್ಸ್. ಯಾಕಂದ್ರೆ ವಿತೌಟ್ ದಟ್ ಲೈಸೆನ್ಸ್ ಇಶ್ಯೂ ಮಾಡ್ಲಿಕ್ಕೆ ಅಸಾಧ್ಯ. ಆಮೇಲೆ ಲೈಸೆನ್ಸ್ ಇಶ್ಯೂ ಮಾಡಬೇಕಾದ ಯಾರ್ದಾಗ ಇವರಿಗೆ ಪ್ರೊಕ್ಯೂರ್ಮೆಂಟ್ ಅಂದ್ರೆ ಡಿಸ್ಪರ್ಸಲ್ ಆಫ್ ದ ಎಕ್ಸ್ಪ್ಲೋಸಿವ್ಸ್ ಅಂತ ಏನಿದೆ ಅದು ಇಷ್ಟು ಪ್ರಮಾಣದಲ್ಲಿ ಕೊಡ್ಲಿಕ್ಕೆ ಅಸಾಧ್ಯ. ಸೊ ಹೇಗೆ ಇದನ್ನೆಲ್ಲ ಕೊಟ್ರು? ವಾಸ್ ಇಟ್ ಫ್ರಮ್ ಎ ಲೀಗಲ್ ಮ್ಯಾನುಫ್ಯಾಕ್ಚರ್ಸ್ ಆರ್ ಇಲ್ಲಿಗಲ್ ಮ್ಯಾನುಫ್ಯಾಕ್ಚರ್ಸ್? ಈ ಹಂತದಲ್ಲೂ ತನಿಖೆ ಆಗಬೇಕು. ಸೊ ಆಗ ಮಾತ್ರ ಇದರ ತಾರ್ಕಿಕ ಹಂತಕ್ಕೆ ಬರಲಿಕ್ಕೆ ಸಾಧ್ಯ ಹೊರತು ಹೀಗೆ ಸುಮ್ಮನೆ ಈಗೇನೋ ಸತ್ತಿದ್ದಾರೆ ಅವ್ರಿಗೆ ಕಾಂಪನ್ಸೇಷನ್ ಕೊಡೋದು, ಆದ್ರಿಂದ ಇದು ಒಂದು ಆಕ್ಸಿಡೆಂಟಲ್ ಅಂತ ಹೇಳೋದು ಮೇಲ್ನೋಟಕ್ಕೆ, ಈ ತರ ಒಂದು ಸ್ಟೇಟ್ಮೆಂಟ್ಸ್ ಇಂದ ಡೆಫಿನೆಟ್ಲಿ ತನಿಖೆಗೆ ಹಾನಿಕರ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟ. ಈಗ ಬಾಂಬ್ ಸ್ಕ್ವಾಡ್ ಕೂಡ ಹೋಗಿದ್ದಾರೆ ಸರ್, ಎಲ್ಲಾ 360 ಡಿಗ್ರಿ ಆಂಗಲ್ ಅಲ್ಲಿ ಇದ್ರ ಬಗ್ಗೆ ಎನ್ಕ್ವೈರಿ ಆಗಬೇಕು. ಬೆಂಗಳೂರಿನಲ್ಲಿ ಅವತ್ತು ಬೇರೆ ಕಡೆ ಎಲ್ಲಾರು ಆಗಿದ್ರೆ ಒಂದಷ್ಟು ವಿಜುವಲ್ಸ್ ಗಳು ಸಿಗ್ತಾ ಇತ್ತು, CCTV ಯಾರು ಬಂದ್ರು ಯಾರು ಹೋದ್ರು ಹೆಂಗ್ ಆಗ್ತಿತ್ತು ಅಂತ. ಬಟ್ ಈ ಪ್ರದೇಶದಲ್ಲಿ ಅವೆಲ್ಲ ಸಾಧ್ಯನೇ ಇಲ್ಲ. ಹೌದು ಹೌದು ನೋಡಿ, ಅದಕ್ಕೆ ಯಾಕಂದ್ರೆ ವಾಟ್ ಎವರ್ ಮೇ ಬಿ ದ ಮೋಡಸ್ ಅಪರೆಂಡಿ, ಅಂದ್ರೆ ಯಾವುದೇ ಆಕ್ಸಿಡೆಂಟಲ್ ಆರ್ ಇಂಟೆನ್ಷನಲ್, ದಟ್ ಹ್ಯಾಸ್ ಟು ಬಿ ರೂಲ್ಡ್ ಔಟ್. ಯಾಕಂದ್ರೆ ಇದೇ ತರ ಮೋಡಸ್ ಆಪರೆಂಡಿ ನೀವೇ ಹೇಳ್ದಾಗೆ ಸಿಟಿ ಇಲ್ಲ ಕಂಜೆಸ್ಟೆಡ್ ಏರಿಯಾ, ಯಾಕಂದ್ರೆ ಎಲ್ಲದಕ್ಕಿಂತ ವಸತಿ ಜಾಗ ಅಂದ್ರೆ ವೇರ್ ಬಿಲ್ಡಿಂಗ್ಸ್ ಆರ್ ದೇರ್, ಎಲ್ಲಿ ಒಂದು ಬಿಲ್ಡಿಂಗ್ಸ್ ಇಲ್ಲ ರೆಸಿಸ್ಟೆಂಟ್ ಸಬ್ಸ್ಟೆನ್ಸ್ ಬರುತ್ತೆ, ಈ ತರ ಬ್ಲಾಸ್ಟ್ ವೇವ್ಸ್ ಇಂದ ದೇರ್ ವಿಲ್ ಬಿ ಎಕ್ಸ್ಟೆನ್ಸಿವ್ ಡ್ಯಾಮೇಜ್. ಇದು ಓಪನ್ ಏರ್ ಇರೋದ್ರಿಂದ ಅಷ್ಟು ಆದ್ರೂ ನೀವು ಹೇಳ್ದಾಗೆ ಲೈಟ್ ಕಂಬ ಆಗ್ಲಿ ಇಲ್ಲ ಒಂದು ಮರ ಗಿಡಗಳಾಗ್ಲಿ ಅಲ್ಲಿರ್ತಕ್ಕಂಥ ಕೋಳಿ ಫಾರ್ಮ್ ಆಗ್ಲಿ ಆಗಿರ್ತಕ್ಕಂಥ ಡ್ಯಾಮೇಜ್ ಅಸೆಸ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ಸ್ ಅನ್ಇಮ್ಯಾಜಿನಬಲ್ ಅಂಡ್ ಇಟ್ ಹ್ಯಾಪೆಂಡ್ ಇನ್ ದ ಸಿಟೀಸ್ ವೇರ್ ಕಂಜೆಸ್ಟೆಡ್ ಏರಿಯಾಸ್ ಆರ್ ದೇರ್. 100 ಜನ ಸಾಯ್ತಾ ಇದ್ರು. ಹೌದು. ಸೊ ಆ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ, ದಿಸ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್ ವಿನ್ ಹೈ ಲೆವೆಲ್ ಇನ್ವೆಸ್ಟಿಗೇಷನ್. ಯಾಕಂದ್ರೆ ಈ ರೀತಿ ಘಟನೆ ಮುಂದೆ ನಡಿಕೊಡ್ದು ಯಾರ ಮೂಲಕ ಶುರು ಮಾಡಿದ್ರೆ ಇದು ವಿಷಯಗಳು ಹೊರಗೆ ಬರುತ್ತೆ ಅನ್ಸುತ್ತೆ ಸರ್. ಅಂದ್ರೆ ಭೂಮಾಲೀಕನ ಅಥವಾ ಯಾರು, ಎಲ್ಲಿಂದ ಶುರು ಆಗ್ಬೇಕು ಈ ಇನ್ವೆಸ್ಟಿಗೇಷನ್ ಪ್ರೈಮರಿ? ಒಂದು ಈಗ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಎಲ್ಲಿಂದ ಬಂತು, ಎಷ್ಟು ಬಂತು, ಹೂ ಇಸ್ ದ ಪ್ರೊಕ್ಯೂರ್ಮೆಂಟ್, ಯಾರ ಹೆಸರಲ್ಲಿ ಪ್ರೊಕ್ಯೂರ್ ಆಗಿದೆ, ಅವರಲ್ಲಿ ಲೈಸೆನ್ಸ್ ಇದೆಯಾ, ಮತ್ತೆ ಇವ್ರು ಹ್ಯಾಂಡಲ್ ಮಾಡಿರ್ತಕ್ಕಂಥ ಜನ ಇವ್ರಿಗೆ ಟ್ರೈನಿಂಗ್ ಇದೆಯಾ, ಸೊ ಇಸ್ ಇಟ್ ಆಸ್ ಪರ್ ದ ವಾಟ್ ಎವರ್ ದ ಲೈಸೆನ್ಸರ್ ಅಗ್ರಿಮೆಂಟ್ಸ್ ಅದರದ್ದು ಕಂಪ್ಲೈ ಮಾಡಿದಾರ. ಇದು ಅಲ್ಲದೆ ಯಾವಾಗ ಬಂತು ಈ ಟ್ರಕ್, ಎಷ್ಟೊತ್ತಿಗೆ ಬಂತು, ಇದರ ಒಟ್ಟಿಗೆ ಯಾರು ಇದ್ರು, ಹೂ ಇಸ್ ದ ಡ್ರೈವರ್, ಸೊ ಇದರ ಒಟ್ಟಿಗೆ ಎಷ್ಟು ಜನ ಕಾರ್ಮಿಕರು ಇದ್ರು, ಅವರು ಐಡೆಂಟಿಟಿ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಪ್ಲಸ್ ದ ಟೈಪ್ ಆಫ್ ಎಕ್ಸ್ಪ್ಲೋಸಿವ್ಸ್, ನಾವು ನೀವು ಈಗ ಡಿಸ್ಕಸ್ ಮಾಡಿದಾಗೆ ಜೆಲಟಿನ್ ಸ್ಟಿಕ್ಸ್ ಅಂತ ನಾವು ಡಿಸ್ಕಸ್ ಮಾಡ್ತಾ ಇದೀವಿ, ಅದು ಇಲ್ದಲೇನೂ ಇರಬಹುದು. ಸೊ ಅದರ ಬಗ್ಗೆ ಟೈಪ್ ಆಫ್ ಎಕ್ಸ್ಪ್ಲೋಸಿವ್ಸ್ ಏನು, ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿರ್ತಕ್ಕಂಥ ಬ್ಲಾಸ್ಟ್, ಇಸ್ ಇಟ್ ಓನ್ಲಿ ಡ್ಯೂ ಟು ಜೆಲಟಿನ್ ಸ್ಟಿಕ್ಸ್ ಆರ್ ಇಲ್ಲ ಬೇರೆ ಯಾವ್ದಾರ ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ಸ್ ಅಲ್ಲಿ ಏನಾದ್ರೂ ಸಿಕ್ಕಿದೆಯಾ? ಅದು ಎಕ್ಸ್ಪ್ಲೋಸಿವ್ ಸ್ವಾಬ್ಸ್ ಎಲ್ಲ ತಗೊಂಡು ಬ್ಲಾಸ್ಟ್ ಮಾಡೋದಕ್ಕೆ ಎನಿ ಅದರ್ ಥಿಂಗ್ ಅವ್ರು ಯೂಸ್ ಮಾಡ್ತಾರೆ ಅನ್ನೋದಾದ್ರೆ? ಅಲ್ಲ
ಇಲ್ಲ ಜಿಲಾಟಿನ್ ಸ್ಟಿಕ್ಸ್, ಡೆಟೋನೇಟರ್ಸ್, ಈ ತರ ಫ್ಯೂಸಸ್ ಈ ತರ ಯೂಸ್ ಮಾಡ್ತಾರೆ ನಿಜ. ಬಟ್ ಇದು ಅದರಿಂದಾನೇ ಆಗಿದ್ದೆ ಅಂತ ಈ ಮಟ್ಟದಲ್ಲಿ ನಾವು ಹೇಳೋದು ತಪ್ಪಾಗ್ತದೆ. ಯಾಕಂದ್ರೆ ಓನ್ಲಿ ವೆನ್ ವಿ ಅನಲೈಸ್ ದ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಅಂಡ್ ಕನ್ಫರ್ಮ್ ಇನ್ ದ ಸೈಂಟಿಫಿಕ್ ಲ್ಯಾಬ್, ಅವಾಗ ನಾವು ಕನ್ಫರ್ಮ್ ಮಾಡಬಹುದು ಇದು ಜಿಲಾಟಿನ್ ಸ್ಟಿಕ್ಸ್, ಇದು ಡೆಟೋನೇಟರ್ ಗೆ ಇದೇ ಸಬ್ಸ್ಟೆನ್ಸ್ ಯೂಸ್ ಮಾಡಿದ್ದಾರೆ, ಇದು ಆಕ್ಸಿಡೆಂಟಲ್ ಇಲ್ಲ ಫ್ಯೂಸ್ ಯೂಸ್ ಮಾಡಿದ್ದಾರೆ, ಇಲ್ಲ ಏನ್ ಯೂಸ್ ಮಾಡಿದ್ದಾರೆ ಅಂತ ಆ ಕ್ರೈಮ್ ಸೀನ್ ನಲ್ಲಿ ಎಕ್ಸಾಮಿನ್ ಮಾಡಿದ ನಂತರನೇ ಹೇಳಲಿಕ್ಕೆ ಸಾಧ್ಯ. ಬಟ್ ಡೆಫಿನೆಟ್ಲಿ ಏನು ಇವರೇ ಹೇಳಿದಾಗೆ ಜಿಲಾಟಿನ್ ಸ್ಟೇಕ್ಸ್ ಇದ್ದಿದ್ರೆ ಡೆಫಿನೆಟ್ಲಿ ಇಟ್ ಇಸ್ ಓಕೆ. ಬಟ್ ಇಫ್ ದರ್ ಇಸ್ ಎನಿ ಅದರ್ ಎಕ್ಸ್ಪ್ಲೋಸಿವ್ಸ್, ಓನ್ಲಿ ದ ಸೈಂಟಿಫಿಕ್ ಎಕ್ಸಾಮಿನೇಷನ್ ಕ್ಯಾನ್ ಕಮ್ ಇನ್ ಟು ಅ ಕನ್ಕ್ಲೂಷನ್. ಫೊರೆನ್ಸಿಕ್ ಎಕ್ಸ್ಪರ್ಟ್ಗಳು ಎಲ್ಲಿಂದ ಶುರು ಮಾಡ್ತಾರೆ ಸರ್? ಅಂದ್ರೆ ಇದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಬೇಕಾದ್ರೆ ಏನೇನು ಕಲೆ ಹಾಕ್ತಾರೆ, ಹೆಂಗ್ ಶುರು ಮಾಡ್ತಾರೆ ಸರ್? ನೋಡಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಕ್ರೈಮ್ ಸೀನ್ ನಲ್ಲಿ ಯಾರಿಗೂ ಬಿಡಬೇಡ್ದು, ಯಾವುದೇ ಕಾರಣದಿಂದ ದೇ ಶುಡ್ ನಾಟ್ ಟ್ರೆಸ್ಪಾಸ್ ದ ಪರ್ಟಿಕ್ಯುಲರ್ ಕ್ರೈಮ್ ಸೀನ್. ನಾವು ಯಾಕಂದ್ರೆ ಅದನ್ನಲ್ಲಿ ಕಂಪ್ಲೀಟ್ ಕ್ಲೋಸ್ ಮಾಡಿದ್ದಾರೆ, ಯಾರಿಗೂ ಅಲೋ ಇಲ್ಲ ಅಲ್ಲಿ, ಇನ್ಕ್ಲೂಡಿಂಗ್ ಮೀಡಿಯಾ. ಇಂಪಾರ್ಟೆಂಟ್ ಥಿಂಗ್ ಈ ತರ ಇದನ್ನಲ್ಲಿ ವೆರಿ ಗುಡ್, ವೆರಿ ಗುಡ್. ಸೊ ದಟ್ ಈಸ್ ದ ಬೇಸಿಕ್ ಡ್ಯೂಟಿ ಆಫ್ ದ ಲೋಕಲ್ ಪೊಲೀಸ್ ಆಫೀಸರ್. ಒಂದ್ ಹೇಳ್ತೇನೆ, ಈ ತರ ತನಿಖೆನ ಪೊಲೀಸ್ ಅವ್ರಿಗೆ ಬಿಟ್ಟು ತನಿಖೆ ಮಾಡೋದು ತುಂಬಾ ದೊಡ್ಡ ಒಂದು ತಪ್ಪು. ಯಾಕಂದ್ರೆ ಪೊಲೀಸ್ ಅವರಿಗೆ ಸೆಕ್ಯೂರ್ ಮಾಡ್ಲಿಕ್ಕೆ ಬಿಟ್ಟು ಆ ಕ್ರೈಮ್ ಸೀನ್ ನ ಇಟ್ ಶುಡ್ ಬಿ ಈಡಲ್ ಹ್ಯಾಂಡಲ್ಡ್ ಬೈ ಬಾಂಬ್ ಎಕ್ಸ್ಪ್ಲೋಸಿವ್ ಯೂನಿಟ್ ಆರ್ ಮೇ ಬಿ NIA, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಯಾಕಂದ್ರೆ ಈ ತರ ಒಂದು ಸಫಿಸ್ಟಿಕೇಟೆಡ್ ಎಕ್ಸ್ಪ್ಲೋಸಿವ್ ರಿಲೇಟೆಡ್ ತನಿಖೆಗೆ NIA ಇಸ್ ದ ಬೆಸ್ಟ್ ಏಜೆನ್ಸಿ. ಇಲ್ಲ ಅಂದ್ರೆ ನಮ್ಮ ಬಾಂಬ್ ಡಿಸ್ಪೋಸಲ್ ಯೂನಿಟ್ ಏನಿದೆ ಅವರು ತಗೊಂಡು. ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಅಲ್ಲಿ ನೋಡಿ, ಅಲ್ಲಿ ಸತ್ತಿರ್ತಕ್ಕಂಥ ವಿಕ್ಟಿಮ್ಸ್ ದೇ ಆರ್ ಐಡೆಂಟಿಫೈಡ್ ಆರ್ ಅನ್ಐಡೆಂಟಿಫೈಡ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಯಾಕಂದ್ರೆ ಟು ರೂಲ್ ಔಟ್ ದ ಮಿಸ್ಚಿವಸ್ ಆಕ್ಟಿವಿಟಿ. ಯಾಕಂದ್ರೆ ನೋನ್ ಪರ್ಸನ್ಸ್ ಆರ್ ಅನ್ನೋನ್ ಪರ್ಸನ್ಸ್, ಅದು ಈಚ್ ಪರ್ಸನ್ ಶುಡ್ ಬಿ ಐಡೆಂಟಿಫೈಡ್. ಆಮೇಲೆ ಅವ್ರ ಮೇಲೆ ಇರ್ತಕ್ಕಂತ ಏನು ಗಾಯಗಳು ಇಲ್ಲ ದೇಹ ಚಿದ್ರ ಅಂತ ನೀವೇನ್ ಹೇಳ್ತಿದ್ದೀರಿ, ಆ ಆಧಾರದ ಮೇಲೂ ನಾವು ಹೇಳ್ಬೋದು ವಾಟ್ ಈಸ್ ದ ಅಮೌಂಟ್ ಆಫ್ ಟೈಪ್ ಅಂಡ್ ದ ಟೈಪ್ ಆಫ್ ಕ್ವಾಂಟಿಟಿ ಆಫ್ ಎಕ್ಸ್ಪ್ಲೋಸಿವ್ಸ್ ಯೂಸ್ಡ್. ಯಾಕಂದ್ರೆ ದ ವಾಟ್ ಯು ಕಾಲ್ ಸಿವಿಯಾರಿಟಿ ಆಫ್ ದ ಬ್ಲಾಸ್ಟ್ ಕ್ಯಾನ್ ಆಲ್ಸೋ ಬಿ ಅಸೆಸ್ಡ್. ಅದಲ್ಲದೆ ಅವರ ಬಾಡಿನಲ್ಲಿ ಸಿಕ್ಕಿರ್ತಕ್ಕಂಥ ಸ್ಪ್ಲಿಂಟರ್ಸ್ ಆರ್ ಡೆಟೋನೇಟಿಂಗ್ ಮೆಟೀರಿಯಲ್ಸ್ ಆರ್ ಇವನ್ ದ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್, ದಟ್ ಈಸ್ ಆಲ್ಸೋ ಎ ವೆರಿ ಗುಡ್ ಪೀಸ್ ಆಫ್ ಎವಿಡೆನ್ಸ್. ಇದು ಯಾವುದು, ಇಸ್ ಇಟ್ ಅ ಜಿಲಾಟಿನ್ ಸ್ಟಿಕ್ಸ್ ಆರ್ ಸಮಥಿಂಗ್ ಎಲ್ಸ್ ಅಂತ. ಸೊ ಇದೆಲ್ಲ ಆಧಾರದ ಮೇಲೆ ನಾವು ಆಕ್ಸಿಡೆಂಟ್ಸ್ ಇಲ್ಲ ಇಟ್ ಈಸ್ ಇಂಟೆನ್ಷನಲಿ ಡನ್ ಆರ್ ಇಟ್ ಈಸ್ ಎ ಮಿಸ್ಚಿವಸ್ ಆಕ್ಟಿವಿಟಿಯೋ ಆರ್ ಎ ಸಾಬೋಟೇಜ್, ಇದನ್ನೆಲ್ಲ ವಿ ಶುಡ್ ಕಮ್ ಇನ್ ಟು ಎ ಕನ್ಕ್ಲೂಷನ್. ಯಾಕೆ ಅಂದ್ರೆ ನೋಡಿ, ಈ ತರ ಹೌದು, ದಟ್ ಈಸ್ ದ ಬೇಸಿಕ್ ಡ್ಯೂಟಿ. ಯಾಕಂದ್ರೆ ಇದನ್ನೆಲ್ಲ ನಾವು ಅಮೌಂಟ್ ಆಫ್ ಡ್ಯಾಮೇಜಸ್, ಯಾಕಂದ್ರೆ ಇದರಿಂದ ವಿ ಕ್ಯಾನ್ ನೋಡಿ 1 ಗ್ರಾಮ್ ಆಫ್ ದ ಸೋ ಕಾಲ್ಡ್ ಜಿಲಾಟಿನ್ ಸ್ಟಿಕ್ಸ್ ಅಂಡ್ ನೈಟ್ರೋಸೆಲ್ಯುಲೋಸ್ ನೈಟ್ರೋಗ್ಲಿಸರಿನ್, ಇಟ್ ವಿಲ್ ಎಮಿನೇಟ್ ಅರೌಂಡ್ ಸಮ್ 2000 to 3000 ಸ್ಕ್ವಯರ್ ಪೌಂಡ್ ಸ್ಕ್ವಯರ್ ಇಂಚ್ ಆಫ್ ಪ್ರೆಷರ್. ನೋಡಿ, ಅಂದ್ರೆ ನೀವು ಇಮ್ಯಾಜಿನ್ ಮಾಡಿ 1 ಗ್ರಾಮ್ಗೆ ಅಷ್ಟೊಂದು ಅಮೌಂಟ್ ಆಫ್ ಪ್ರೆಷರ್ ಶಾಕ್ ವೇವ್ಸ್ ನಲ್ಲಿ ಬರುತ್ತೆ ಅಂದ್ರೆ ಕ್ಯಾನ್ ಯು ಇಮ್ಯಾಜಿನ್ ಕೆಜಿಸ್ ಟುಗೆದರ್ ಅಂದ್ರೆ ಎಷ್ಟು ಟನ್ಸ್ ಆಫ್ ಪ್ರೆಷರ್ ಪರ್ ಸ್ಕ್ವಯರ್ ಇಂಚ್ ಅಂದ್ರೆ ದೇಹ ಛಿದ್ರ ಆಗ್ಲಿಕ್ಕೆ ಅದರಲ್ಲಿ ಆಶ್ಚರ್ಯ ಇಲ್ಲ. ಸೊ ದಟ್ ಈಸ್ ದ ಸಿವಿಯಾರಿಟಿ ಆಫ್ ದ ಶಾಕ್ ವೇವ್ಸ್ ಅಂಡ್ ದ ಬ್ಲಾಸ್ಟ್ ವೇವ್ಸ್. ಮತ್ತೆ ಅದರಲ್ಲಿ ಅಸೋಸಿಯೇಟೆಡ್ ಮೆಟೀರಿಯಲ್ಸ್ ಲೈಕ್ ಅನ್ಬರ್ನ್ಡ್ ಅಂಡ್ ಬರ್ನ್ ಪಾರ್ಟಿಕಲ್ಸ್, ಫ್ಲೇಮ್ಸ್ ಮತ್ತೆ ಹೀಟ್, ಅಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥದ್ದು ಎಲ್ಲ ಬರ್ನ್ ಆಗಿ ಇಟ್ ವಿಲ್ ಬಿ ಚಾರ್ಡ್, ಅಂದ್ರೆ ಬೂದಿಯಾಗಿರುತ್ತೆ. ಹೌದು. ಸೊ ಆ ಮಟ್ಟಕ್ಕೆ ದ ಟೆಂಪರೇಚರ್ ವಿಲ್ ಬಿ ಔಟ್ ಆಫ್ ದೋಸ್ ಪರ್ಟಿಕ್ಯುಲರ್ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್. ಸೊ ಅಫ್ಕೋರ್ಸ್ ಇದೆಲ್ಲ ಕ್ರೈಮ್ ಸೀನ್ ಹೋದಾಗ ಅದನ್ನಲ್ಲಿ ಇರ್ತಕ್ಕಂಥ ಡ್ಯಾಮೇಜ್ ಅಸೆಸ್ ಮಾಡಿ ದಿ ಅಮೌಂಟ್ ಆಫ್ ಪಾಸಿಬಲ್ ಅಮೌಂಟ್ ಆಫ್ ಎಕ್ಸ್ಪ್ಲೋಸಿವ್ಸ್ ಅದನ್ನೆಲ್ಲ ನಾವು ವಿ ಕ್ಯಾನ್ ಕಮ್ ಇನ್ ಟು ಎ ಕನ್ಕ್ಲೂಷನ್. ಇಂಟೆನ್ಷನಲಿ ಯಾಕೆ ಆಗಿರಬಾರ್ದು ಇದು ಅಂತ ಕೂಡ ಮೆನ್ಷನ್ ಮಾಡಿದ್ರಿ. ಬಿಕಾಸ್ ನಕ್ಸಲೈಟ್ ಆಕ್ಟಿವಿಟೀಸ್ ಬಗ್ಗೆ ಮಾತಾಡಿದ್ರಿ, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಬಗ್ಗೆ ಮಾತಾಡಿದ್ರಿ, ಬಿಕಾಸ್ ಅದು ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಅದು ಅಂತ ಮಾತಾಡಿದ್ರಿ. ಜೊತೆಗೆ ಯಾರಾದ್ರೂ ತಂದು ಬೇಕು ಅಂತ ಅಲ್ಲಿ ಎಕ್ಸ್ಪ್ಲೋಸ್ ಮಾಡಿದ್ರ ಇದನ್ನ ಅಂತ ಕೂಡ ನೀವು ಪಾಯಿಂಟ್ ತೆಗೆದಿದ್ರಿ. ಅಫ್ಕೋರ್ಸ್ ಅದನ್ನ ತಳ್ಳಿ ಹಾಕುವಂಗಿಲ್ಲ. ಬಟ್ ನನ್ನ ಪ್ರಶ್ನೆ, ಯಾರೋ ಇಂಟೆನ್ಷನಲಿ ಮಾಡಬೇಕು ಅನ್ನೋದಿದ್ರೆ ವೈ ಕ್ರಶಿಂಗ್ ಈ ಜಾಗ ಯಾಕೆ? ನೋಡಿ, ಅದನ್ನ ಬೇರೆ ಎಲ್ಲೋ ಕಡೆ ದೊಡ್ಡ ಕಡೆ ಮಾಡಿ ಇನ್ನೇನೋ ದೊಡ್ಡ ಅನಾಹುತ ಮಾಡಬಹುದಾಗಿತ್ತು. ಬಟ್ ವೈ? ಪ್ಲೀಸ್ ಗೋ ಹೆಡ್ ಸರ್. ಅಲ್ಲ, ತನಿಖೆನಲ್ಲಿ ಈ ತರ ಆಂಗಲ್ ನಲ್ಲಿ ಎಲ್ಲ ತನಿಖೆ ಮಾಡೋದೇ ಉತ್ತಮ. ಯಾಕಂದ್ರೆ ನೀವ್ ಹೇಳ್ದಾಗೆ ಅಲೆ ಜಾಗದಲ್ಲಿ ಯಾಕೆ ಮಾಡಿದ್ದಾರೆ ಅಂತ ಒಂದು ಒಳ್ಳೆ ಪ್ರಶ್ನೆ. ಬಟ್ ಎಲ್ಲೋ ಮಾಡ್ಬೇಕಾದ್ರೆ ಆ ಜಾಗದಲ್ಲಿ ಆಗಿರ್ಲೂಬಹುದು ಅಲ್ಲ. ಸೊ ದಟ್ ಈಸ್ ವಾಟ್ ಈಸ್ ದ ಥಿಂಗ್. ಸೊ ತನಿಖೆನಲ್ಲಿ ಏನ್ ಮಾಡಬೇಕು, ನಾವು ಎಲ್ಲಾ ಆಂಗಲ್ಸ್ ನಲ್ಲಿ ಹಿಡ್ಕೊಂಡು ತನಿಖೆ ಮಾಡಿದಾಗ್ಲೇ ಇದರ ಬೆಲೆ. ಯಾಕೆಂದ್ರೆ ದಿಸ್ ಇಸ್ ನಾಟ್ ಎ ಸ್ಮಾಲ್ ಎಕ್ಸ್ಪ್ಲೋಷನ್, ದಿಸ್ ಎ ಹ್ಯೂಜ್ ಎಕ್ಸ್ಪ್ಲೋಷನ್.
ಅಂಡ್ ಸಚ್ ಸಾರ್ಟ್ ಆಫ್ ಎಕ್ಸ್ಪ್ಲೋಷನ್ಸ್ ಈಗ ನೀವೇ ಮೊದಲೇ ಹೇಳಿದಾಗೆ ಯಾವ್ದಾರ ಒಂದು ಸಿಟೀಸ್ ನಲ್ಲಿ ಕಂಜೆಸ್ಟೆಡ್ ಏರಿಯಾಸ್ ನಲ್ಲಿ, ಫಾರ್ ಎಕ್ಸಾಂಪಲ್ ಬಸ್ ಸ್ಟಾಪ್ ನಲ್ಲಿ ಇಲ್ಲ ರೈಲ್ವೆ ಸ್ಟೇಷನ್ ನಲ್ಲಿ, ಏರ್ಪೋರ್ಟ್ ಅಲ್ಲಿ ಆಗಿದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ದ ಹೋಲ್ ಏರ್ಪೋರ್ಟ್ ವುಡ್ ಹ್ಯಾವ್ ಬಿನ್ ಡೆಮಾಲಿಶ್. ಹೌದು ಸರ್. ಅಂದ್ರೆ ನಾವು ಆ ನಿಟ್ಟಿನಲ್ಲಿ ಈ ತರ ಎಕ್ಸ್ಪ್ಲೋಸಿವ್ಸ್ ಡೆಟೋನೇಟ್ ಮಾಡೋದು, ಇದು ಟೆರರ್ ಮಾಡ್ಯೂಲ್ಸ್ ಮತ್ತೆ ನಕ್ಸಲ್ಸ್ ಇವ್ರಿಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಅವ್ರ ಕೈನಲ್ಲಿ ಈ ತರದ ಒಂದು ಸಿಕ್ಕಿದ್ರೆ ಏನಾಗುತ್ತೆ, ಏನ್ ಅನಾಹುತ ಆಗುತ್ತೆ ಅಂತ ಇಟ್ಸ್ ಅನ್ಇಮ್ಯಾಜಿನಬಲ್. ಸೊ ಅದರಿಂದ ವೈ ಇಟ್ ಹಸ್ ಬಿನ್ ಹ್ಯಾಂಡಲ್ಡ್ ಕೇರ್ಲೆಸ್ಲಿ, why it has been given such an amount of explosion, has it been licensed from a legal source or illegal source? ಸೊ ಇದನ್ನೆಲ್ಲ ಉನ್ನತ ಮಟ್ಟದಲ್ಲಿ ನಾವು ತನಿಖೆ ಮಾಡದಲೇ ಏನಾದ್ರೂ ಇವರು ಸತ್ತಿರೋರಿಗೆ ಕಾಂಪನ್ಸೇಷನ್ ಕೊಟ್ಟು ಈ ತನಿಖೆನ ಮುಗಿಸೋದಾದ್ರೆ ಇದರಿಂದ ಆಗಿರ್ತಕ್ಕಂಥ ಡೇಂಜರ್ ಇಸ್ ಅನ್ಇಮ್ಯಾಜಿನಬಲ್ ಅಗೇನ್. ಸರ್, ಯಾರು ಆಗಿದ್ದು ನಿಮ್ ಪ್ರಕಾರ? ಹೂ ಸಪೋಸ್ ಟು ಹೋಲ್ಡ್ ದ ರೆಸ್ಪಾನ್ಸಿಬಿಲಿಟಿ? ಯಾರ್ದದು? ಅಂದ್ರೆ ಲೈಸೆನ್ಸ್ ಕೊಟ್ಟಿರೋರ್ದು ಅಥವಾ ಇಲ್ಲ ಇಲ್ಲಿಗಲ್ ಆಗಿ ಮಾಡ್ತಿರೋರ್ದು, ಜಾಗದ್ದು, ಅಥವಾ ಯಾರು ಲೀಸ್ ತಗೊಂಡಿದ್ದೆ ಅವಂದು, ಯಾರ್ದು? At present, it is the owner or the licensee. ಅಂದ್ರೆ ಯಾರು ಇವ್ರ ಹೆಸರ ಮೇಲೆ ಲೈಸೆನ್ಸ್ ಇದೆ, ಈಸ್ ಹೆಲ್ಡ್ ರೆಸ್ಪಾನ್ಸಿಬಲ್. ಯು ಶುಡ್ ಬಿ ಇಮಿಡಿಯೇಟ್ಲಿ ಟೇಕನ್ ಇನ್ ಟು ಕಸ್ಟಡಿ. ಯಾಕಂದ್ರೆ ಅವರಲ್ಲಿ ಕೆಲಸ ಮಾಡ್ತಿರೋರ್ಗೆಲ್ಲ ಕಸ್ಟಡಿ ತಕೊಂಡು ಇದು ಯಾವಾಗ ಬಂತು, ಎಲ್ಲಿಂದ ಬಂತು, ಎಷ್ಟು ತಕೊಂಡ್ ಬಂದ್ರಿ, ಅಲ್ಲಿರೋ ಕಾರ್ಮಿಕರು ನಿಮ್ಮವರ ಬೇರೆಯವರ, ಇವ್ರಿಗೆ ಟ್ರೈನಿಂಗ್ ಇತ್ತಾ ಇಲ್ಲ ಇವ್ರಿಗೆ ವಿತೌಟ್ ಟ್ರೈನಿಂಗ್ ಹ್ಯಾಂಡಲ್ ಮಾಡ್ತಿದ್ರಾ, ರಾತ್ರಿ ಆ ಟೈಮ್ ನಲ್ಲಿ ಹೇಗೆ ಬಂತು, ಮತ್ತೆ ಆ ಟೈಮ್ ನಲ್ಲಿ ಎಕ್ಸ್ಪ್ಲೋಸ್ ಆಗ್ಲಿಕ್ಕೆ ಕಾರಣ, ಯಾಕಂದ್ರೆ ಆಲ್ ದ ಬ್ಲಾಸ್ಟ್ ಕೆನಾಟ್ ಟೇಕ್ ಪ್ಲೇಸ್ ಇನ್ ದ ನೈಟ್. ದ ಲೈಸೆನ್ಸರ್ ಸ್ಟಿಪ್ಯುಲೇಷನ್ಸ್ ಇದೆ, ಇಟ್ ಶುಡ್ ಬಿ ಟೇಕನ್ ಓನ್ಲಿ ಆಫ್ಟರ್ 8 o'clock ಇನ್ ದ ಮಾರ್ನಿಂಗ್ ಅಂಡ್ ಬಿಫೋರ್ ದ ಡಸ್ಕ್, ಅಂದ್ರೆ 5 o'clock ಇನ್ ದ ಈವ್ನಿಂಗ್ ಅಂತ ಇದೆ. ಸೊ ಇದು ನೈಟ್ ಆಗ್ಲಿಕ್ಕೆ ಕಾರಣ ಏನು? ದಟ್ ಕ್ಲಿಯರ್ಲಿ ಇಂಡಿಕೇಟ್ಸ್ ದೇರ್ ಇಸ್ ಅನ್ ಇಲ್ಲಿಗಲ್ ಆಕ್ಟಿವಿಟಿ. ಇದನ್ನ ತನಿಖೆ ನೋಡಿ, ತನಿಖೆ ಯಾಕೆ ನಾವು ಮಾಡ್ತಾ ಇದೀವಿ ಅಂದ್ರೆ ಆಕ್ಸಿಡೆಂಟಲ್ ಅಂದ್ರೆ ದಟ್ ಇಸ್ ಒನ್ ಆಸ್ಪೆಕ್ಟ್. ಏನಾದ್ರೂ ಇಂಟೆನ್ಷನಲ್ ಇದ್ದು ಇಲ್ಲ ಬೇರೆ ಕೆಟ್ಟ ಜನಕ್ಕೆ ಈ ರೀತಿಯಾದ ವಸ್ತುಗಳು ಕೈಗೆ ಸಿಕ್ಕಿದ್ರೆ ಇದ್ರ ಆಗಿರ್ತಕ್ಕಂಥ ಅನಾಹುತ ಏನಿದೆ ಇದನ್ನೆಲ್ಲ ಪರಿಗಣಿಸಿ ಉನ್ನತ ಮಟ್ಟದ ತನಿಖೆ ಆಗ್ಬೇಕು ಅಂತ ನನ್ನ ಅನಿಸಿಕೆ. ವೆರಿ ಟ್ರೂ. ಒಂದ್ ಕಡೆ ಪೊಲೀಸ್ನವರು, ಇನ್ನೊಂದ್ ಕಡೆ ಬಾಂಬ್ ಸ್ಕ್ವಾಡ್ ಎಕ್ಸ್ಪರ್ಟ್ ಅವರು, ಫೊರೆನ್ಸಿಕ್ ಅವರು, ಮಗದೊಂದ್ ಕಡೆ ಒಂಥರ ಎಲ್ಲ ಆಯಾಮದಲ್ಲೂ ಇದನ್ನ ಯಾವ ಆಯಾಮ ಬಿಡದೆ 360 ಡಿಗ್ರಿ ಮಾಡಿದ್ರೆ ಮಾತ್ರ ಒಂದ್ ಕನ್ಕ್ಲೂಷನ್ ಬರ್ಬೋದು ಅನ್ಸುತ್ತೆ ಸರ್, ಒಂದಷ್ಟು ದಿನ ಬಿಟ್ರೆ ಇದನ್ನ. ಟ್ರೂ. ಸಿ ದಟ್ ಈಸ್ ಹೌ ಇಟ್ ಶುಡ್ ಬಿ ಇನ್ವೆಸ್ಟಿಗೇಟ್. ಯಾಕಂದ್ರೆ ನಮ್ಮ ದೇಶದಲ್ಲಿ ಈಗಿರ್ತಕ್ಕಂಥ ಪರಿಸ್ಥಿತಿ ನೋಡಿದ್ರೆ ಆ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ, ಇದು ಇಟ್ ಶುಡ್ ಬಿ ಹ್ಯಾಂಡಲ್ಡ್ ಬೈ, ನನ್ಗೆ ಈಗಲೂ ಹೇಳ್ತಾ ಇದ್ದೀನಿ, ಇಟ್ ಇಸ್ ಬೆಟರ್ ಟು ಗಿವ್ ಟು ದ NIA. ಬಿಕಾಸ್ ಯಾಕೆ ಅಂದ್ರೆ ಆದಷ್ಟು ಬೇಗ ಕೊಟ್ಟಾಗ ನಮಗೆ 2.5 ವರ್ಷದಿಂದ ಉತ್ತರ ಪ್ರದೇಶದಲ್ಲಿ ಒಂದು ದೊಡ್ಡ ಇದೇ ತರ ಆಯ್ತಲ್ಲ ಸರ್, ದೊಡ್ಡ ಕಟ್ಟಡ ಬಿದ್ದೋಯ್ತು, ಸತ್ತೋಗ್ಬಿಟ್ರು, ಎಲ್ಲ ಮುಖ್ಯಮಂತ್ರಿಗಳು ಓಡೋಗಿದ್ರು ಅಲ್ಲಿಗೆ, ಮಧ್ಯಪ್ರದೇಶದವರು ಉತ್ತರ ಪ್ರದೇಶದವರು ಎಲ್ಲರೂ ಕೂಡ. ಇವತ್ತಿಗೂ ಅಲ್ಲಿಗೊಂದು ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡ್ಬಿಟ್ಟಿದೆ. ಹಂಗೆ ಉಳ್ದೋಗ್ಬಿಟ್ರೆ ಅನ್ಸ್ಬಿಡುತ್ತೆ ಸರ್ ಎಷ್ಟೋ ಸರಿ ನಮ್ಗಳಿಗೆ. ಹೌದು, ಅಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನೋಡಿ, ಈಗ ನಾನು NIA ಕೊಡ್ತೀನಿ ಅಂತ ಹೇಳಿದ ಮಾತಿಗೆ ಇಲ್ಲಿಗ ಪೊಲೀಸ್ಗೆ ಅದು ಏನು ಪರಿಣಿತಿ ಇಲ್ಲ ಅಂತಲ್ಲ. ನಾನು ಹೇಳೋದು ಉದ್ದೇಶ ಇಷ್ಟೇ, ಇದು ಆಕ್ಸಿಡೆಂಟಲ್ಲೋ ಇಲ್ಲ ಇಂಟೆನ್ಷನಲ್ಲೋ ಅನ್ನೋದು ರೂಲ್ ಔಟ್ ಮಾಡ್ಲಿಕ್ಕೆ, ಮತ್ ಈ ರೀತಿ ಎಕ್ಸ್ಪ್ಲೋಷನ್ಸ್ ಈವನ್ ಇಫ್ ಇಟ್ ಇಸ್ ಆಕ್ಸಿಡೆಂಟಲ್ ಮುಂದೆ ತಡಿಲಿಕ್ಕೆ ಈ ತರ ಒಂದು ಏಜೆನ್ಸಿಯಿಂದ ಮಾಡಿದಾಗ, ಉನ್ನತ ಮಟ್ಟದ ಏಜೆನ್ಸಿಗಳಿಂದ ಮಾಡಿದಾಗ, ಬಿಕಾಸ್ ದೇ ಆರ್ ಹೈಲಿ ಪ್ರೊಫೆಷನಲ್. ಯಾಕೆ ಬೇಕು ಕೊಡಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಈಗ ಲೇಟ್ ಆಗಿ 2-3 ದಿನ ನಂತರ ಕೊಟ್ರೆ ಅಲ್ಲಿರ್ತಕ್ಕಂಥ ಎವಿಡೆನ್ಸ್ ಮೆಟೀರಿಯಲ್ ಇಟ್ ವಿಲ್ ಬಿ ಆಫ್ ಕಾಂಪ್ರಮೈಸ್ ಆರ್ ಇಟ್ ವಿಲ್ ಬಿ ಲಾಸ್ಟ್. ಸೊ ಈ ತರ ಆಗೋದ್ರಿಂದ ತನಿಖೆಗೆ ಉಪಯೋಗ ಬರೋದಿಲ್ಲ. ಅದರಿಂದ ಆದಷ್ಟು ಬೇಗ ಕ್ರೈಮ್ಸ್ ಇನ್ನ ಪ್ರಿಸರ್ವ್ ಮಾಡಿ ನಮ್ಮ ಬಾಂಬ್ ಸ್ಕ್ವಾಡ್ ಯೂನಿಟ್ ಬಿಟ್ಟು ಅಲ್ಲದೆ NIA ಗೆ ಕೊಡೋದ್ರಿಂದ ಇಮಿಡಿಯೇಟ್ಲಿ ದೇ ಕ್ಯಾನ್ ಆಸ್ಕ್ ದ ಟೀಮ್ ಟು ಕಮ್ ಅಂಡ್ ಸ್ಟಾರ್ಟ್ ಇನ್ವೆಸ್ಟಿಗೇಟಿಂಗ್. ಸೊ ದಟ್ ವಿಲ್ ಬಿ ವೆರಿ ಗುಡ್ ಇನ್ ದ ಇಂಟ್ರೆಸ್ಟ್ ಆಫ್ ದ ಇನ್ವೆಸ್ಟಿಗೇಷನ್ ಅಂಡ್ ದ ಟ್ರೂತ್ ಅಂತ ನನ್ನ ಅನಿಸಿಕೆ. ವೆಲ್ ಸೆಡ್ ಸರ್, ತುಂಬಾ ಉಪಯುಕ್ತ ಮಾಹಿತಿ ಅದು. ನ್ಯೂಸ್ 18 ಮೂಲಕ ಇಡೀ ರಾಜ್ಯದ ಜನತೆ ಜೊತೆ ಹಂಚಿಕೊಂಡಿದ್ದೀರಿ. ವಿಧಿವಿಜ್ಞಾನ ತಜ್ಞರು ಶ್ರೀ ದಿನೇಶ್ ರಾವ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಸರ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಜಾಯಿನ್ ಆಗಿದ್ರಿ. ಇದು ಈ ಕ್ಷಣ ಒಂದಷ್ಟು ಬೆಳಗ್ಗೆ ಕಾಣ್ತಿರುವಂತಹ ದೃಶ್ಯ. 8:15 ಆಗ್ತಾ ಬಂತು. ರಾತ್ರಿಯ ಮೃತದೇಹ ಛಿದ್ರವಾಗಿ ಬಿದ್ದದ್ದು ಮತ್ತು ಬೆಳಗ್ಗೆ ಸುತ್ತಮುತ್ತ ಎಲ್ಲೇ ತಿರುಗಿಸಿ ಡಸ್ಟ್ ಹೆಂಗಿದೆ, ಜೊತೆಗೆ ಒಂದು 500 ಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲ ಛಿದ್ರ ಅಸ್ತವ್ಯಸ್ತ ಆಗೋಯ್ತು ಅಂದ್ರೆ ಅದರ ತೀವ್ರತೆ ಯಾವ ಮಟ್ಟಕ್ಕಿದೆ ಅಂತ ಊಹೆ ಮಾಡಬಹುದು. ಕನ್ನಡದಲ್ಲಿ ಬಿಗ್ ಕವರೇಜ್ ಶಿವಮೊಗ್ಗ ಸ್ಫೋಟದ ಘಟನೆ ಬಗ್ಗೆ. ಈ ಘಟನೆ ಅತ್ಯಂತ ನೋವಿನ ಸಂಗತಿ. ಮೃತರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ಟ್ವೀಟ್. ಬ್ರೇಕಿಂಗ್ ನ್ಯೂಸ್.
ದುರಂತದ ಬಗ್ಗೆ ಸರ್ಕಾರ ತನಿಖೆ ನಡೆಸಬೇಕು. ಈ ದುರ್ಘಟನೆಗೆ ಕಾರಣರಾದವರು ಯಾರಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಟ್ವೀಟ್ ಮೂಲಕ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ನೋಡ್ತಾ ಇದ್ದೀರಾ ಟ್ವೀಟ್. ಶಿವಮೊಗ್ಗದ ಅಬ್ಬಲಗೆರೆಯ ಹುಣಸೋಡು ಗ್ರಾಮದ ಕಲ್ಲು ಕ್ವಾರಿಯಲ್ಲಿ ಜಿಲೆಟಿನ್ ಕಡ್ಡಿ ಅಲ್ಲಿ ಸ್ಫೋಟ ಆಯಿತು, ಬಡ ಕಾರ್ಮಿಕರ ಜೀವ ಹೋಯಿತು. ಈ ಮುಂದಿನ ದಿನಗಳಲ್ಲಿ ಇಂತಹ ಅವಘಡಗಳು ಮರುಕಳಿಸಬಾರದು, ಇದ್ರ ಬಗ್ಗೆ ಸರ್ಕಾರ ಎಚ್ಚರ ವಹಿಸಬೇಕು ಅನ್ನುವ ಎಚ್.ಡಿ. ಕುಮಾರಸ್ವಾಮಿ ಅಫಿಷಿಯಲ್ ಟ್ವೀಟ್ ಖಾತೆಯಿಂದ ಹೊರಬಂದಿದೆ. ಮೃತರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಕೂಡ ತಿಳಿಸಿದ್ದಾರೆ. ಜೊತೆಗೆ ಅತ್ಯಂತ ನೋವಿನ ಸಂಗತಿ, ಕಾರ್ಮಿಕರು ಸಾವನ್ನಪ್ಪಿರೋದು, ಬಡ ಕಾರ್ಮಿಕರು ಜೀವ ಕಳ್ಕೊಂಡಿದ್ದಾರೆ. ಸರ್ಕಾರ ಇದಕ್ಕೆ ಉನ್ನತ ಮಟ್ಟದ ತನಿಖೆ ಆಗಬೇಕು, ನಿಷ್ಪಕ್ಷಪಾತವಾಗಿ ಆಗಬೇಕು, ಯಾರೇ ಶಿಕ್ಷೆ ಅವ್ರಿಗೆ ಆಗಬೇಕು. ಸೊ ಹಾಗಾಗಿ ಈ ಮೂಲಕ ಸರ್ಕಾರ ಇನ್ನು ಮುಂದಿನ ದಿನಗಳಲ್ಲಿ ಈ ಥರದ್ದು ಎಲ್ಲೂ ಆಗಬಾರ್ದು, ಅದಕ್ಕೆ ಇದೊಂದು ಎಕ್ಸಾಂಪಲ್ ಆಗಬೇಕು. ಹಾಗಾಗಿ ಇದ್ರ ಬಗ್ಗೆ ತೀವ್ರ ಗಮನ ಹರಿಸಿ ಅಂತ ಕೂಡ ಹೇಳಿದ್ದಾರೆ. ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಹುಣಸೋಡು ಕ್ರಷರ್ನಲ್ಲಿ ಸ್ಫೋಟಗೊಂಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಫೈನಲಿ ಸಿಕ್ಕರು. ಕ್ರಷರ್ ಗುತ್ತಿಗೆದಾರ, ಜಮೀನು ಮಾಲೀಕ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಒಟ್ಟು 3 ಜನರನ್ನ ವಶಕ್ಕೆ ಪಡೆದು ಇದೀಗ ಎನ್ಕ್ವೈರಿ ಮಾಡ್ತಿದ್ದಾರೆ ಶಿವಮೊಗ್ಗ ಪೊಲೀಸರು. ಬ್ರೇಕಿಂಗ್ ನ್ಯೂಸ್. ಸುಧಾಕರ್ ಮತ್ತು ಅವಿನಾಶ್ ಕುಲಕರ್ಣಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಸುಧಾಕರ್ ಕ್ರಷರ್ ಗುತ್ತಿಗೆದಾರ, ಇನ್ನು ಅವಿನಾಶ್ ಕುಲಕರ್ಣಿ ಜಮೀನು ಮಾಲೀಕ, ಅಂದ್ರೆ ಕುಲಕರ್ಣಿ ಮಗ. ಓಕೆ, ಸೊ ಹಾಗಾಗಿ ಆ 3ರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ ಶಿವಮೊಗ್ಗ ಗ್ರಾಮಾಂತರ ಭಾಗದ ಪೊಲೀಸರು. ಕ್ರಷರ್ ಪಾಲುದಾರ ನರಸಿಂಹ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಸೊ ಸುಧಾಕರ್, ಅವಿನಾಶ್ ಮತ್ತು ನರಸಿಂಹ 3 ಜನರು ಕೂಡ ಇದೀಗ ವಶಕ್ಕೆ ಪಡ್ಕೊಂಡಿದ್ದಾರೆ. 3ರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಒಟ್ಟು 3ರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ವೆರಿ ಗುಡ್, ಬೇಗ ಆಕ್ಟಿವೇಟ್ ಆಗಿದ್ದಾರೆ. ಇಮಿಡಿಯೇಟ್ ಆಗಿ ಇನಿಷಿಯೇಟ್ ಮಾಡಿ 3 ಜನ ಈಗಾಗಲೇ ತಲೆಮರೆಸ್ಕೊಂಡು ಸಿಕ್ಕಿರಲಿಲ್ಲ. ನಿನ್ನೆಯಿಂದ ನೋಡ್ತಾ ಇದ್ರು, ನೋಡ್ತಿರುವ ದೃಶ್ಯ ಫೋಟೋಗಳೆಲ್ಲ ಅವ್ರುಗಳದ್ದು ಇದು. ಸೊ ಹಾಗಾಗಿ ಅವರು ಸಿಕ್ಕಿದ್ದಾರೆ. 3ರನ್ನ ಇದೀಗ ವಶಪಡಿಸಿಕೊಂಡು ಪೊಲೀಸರು ಎನ್ಕ್ವೈರಿ ಶುರು ಮಾಡಿದ್ದಾರೆ. ನೀವು ನೋಡ್ತಿರುವಂತಹ ಬೆಳವಣಿಗೆ, ಗುತ್ತಿಗೆದಾರ ಎಡಭಾಗದಲ್ಲಿ ನೋಡ್ತಿರೋರು ಫೋಟೋ, ಅದು ಸುಧಾಕರ್ ಅವ್ರದ್ದು. ಆ ಫೋಟೋ ಮೇಲೆ ಒಂದು ಸೀಲ್ ಇದೆಯಲ್ಲ, ಅದು ಸುಧಾಕರ್ ಗುತ್ತಿಗೆದಾರ, ಕ್ರಷರ್ ಗುತ್ತಿಗೆದಾರ ಸುಧಾಕರ್. ಇನ್ನು ಬಲಭಾಗದಲ್ಲಿರೋರು ಅಫ್ಕೋರ್ಸ್ ಅವಿನಾಶ್, ಈ ಜಮೀನಿನ ಮಾಲೀಕ. ಹಾಗಾಗಿ ಅವರಿಬ್ಬರು ಕೂಡ ಈಗ ಅರೆಸ್ಟ್ ಆಗಿದ್ದಾರೆ. ಪ್ಲಸ್ ನರಸಿಂಹ ಅಂತ ಅದರಲ್ಲೊಬ್ಬ ಪಾಲುದಾರ ಇದ್ದಾನೆ. ಹಾಗಾಗಿ ನರಸಿಂಹ 3ನೇ ವ್ಯಕ್ತಿ. ಸೊ 3 ಜನರನ್ನು ಕೂಡ ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇವರಿಂದಷ್ಟೇ ಗೊತ್ತಾಗಬೇಕು ಯಾವಾಗ ಬಂತು ಈ ಲಾರಿ, ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಎಕ್ಸ್ಪ್ಲೋಸಿವ್ಸ್ ಎಲ್ಲ ಯಾಕೆ ಇಲ್ಲಿ ಇರಬೇಕಾಗಿತ್ತು, ಇದಕ್ಕೆ ಲೈಸೆನ್ಸ್ ಇದೆಯಾ, ಎಲ್ಲಿಂದ ಸಪ್ಲೈ ಮಾಡ್ತಿದ್ದಾರೆ, ಯಾರು ಸಪ್ಲೈ ಮಾಡಿದವರು, ಯಾಕೆ ಇದು ಬ್ಲಾಸ್ಟ್ ಆಯಿತು, ಆ ಸ್ಪಾರ್ಕ್ ಎಲ್ಲಿಂದ ಬಂದು, ಇದೆಲ್ಲವೂ ಕೂಡ ಗೊತ್ತಾಗಬೇಕು ಅಂದರೆ ಈ ಎನ್ಕ್ವೈರಿಯಿಂದ ಮಾತ್ರ ಸಾಧ್ಯ. ಅದರ್ವೈಸ್ ಗೊತ್ತಾಗೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಬೇರೆ ಇನ್ಯಾರು ಮಾನಿಟರ್ ಮಾಡ್ತಿರಲ್ಲ, ಯಾವುದೋ ಎಲ್ಲೋ CCTV ಗೊತ್ತಾಯಿತು ಅನ್ನೋದಕ್ಕೆ ಅದೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ಒಂದು ಓಪನ್ ಏರ್, ಸೊ ಒಂದು ಬಯಲು ಪ್ರದೇಶ ಇದು. ಆ ಜಾಗದಲ್ಲಿ ಆ ಲಾರಿನಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಾಕ್ಸ್ಗಳು, ಆ ಡೈನಮೈಟ್ಗಳು, ಜಿಲೆಟಿನ್ ಕಡ್ಡಿಗಳು ಯಾಕೆ ಬಂತು, ಎಲ್ಲಿಂದ ಬಂತು, ಎಲ್ಲ ಮಾಹಿತಿಗಳು ಕೂಡ ಗೊತ್ತಾಗಬೇಕು.